ಓಕೆ, ಗುಡ್ ಮಾರ್ನಿಂಗ್. ನಾವು ನಮ್ಮ ಲಾಸ್ಟ್ ಕ್ಲಾಸಲ್ಲಿ ಅಂದರೆ ಥರ್ಡ್ ಕ್ಲಾಸಲ್ಲಿ ಏನು ಮಾಡಿದ್ವಿ? ಮೊನೋಸ್ಯಾಕರೈಡ್ಸ್, ಅದರಲ್ಲಿ ಗ್ಲೂಕೋಸ್ ಅಂಡ್ ಫ್ರಕ್ಟೋಸ್ ಅನ್ನು ನೋಡಿದ್ವಿ. ಗ್ಲೂಕೋಸ್, ಹಾವರ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಅಂಡ್ ಹಾವರ್ ಸ್ಟ್ರಕ್ಚರ್ ಆಫ್ ಫ್ರಕ್ಟೋಸ್ ಅನ್ನು ನೋಡ್ಕೊಂಡಿದ್ದೀವಿ. 2 ಮಾರ್ಕ್ಸ್ ಕೇಳ್ತಾರೆ, ಇಂಪಾರ್ಟೆಂಟ್. ಅಂದರೆ ಮೊನೋಸ್ಯಾಕರೈಡ್ಸ್ ಅಲ್ಲಿ ನಿಮಗೆ ಗ್ಲೂಕೋಸ್, ಫ್ರಕ್ಟೋಸ್ ಅಂಡ್ ಗ್ಯಾಲಕ್ಟೋಸ್ ಬರುತ್ತೆ. ಇಲ್ಲಿ ಗ್ಯಾಲಕ್ಟೋಸ್ ಕೊಟ್ಟಿಲ್ಲ, ಸೊ ಗ್ಲೂಕೋಸ್ ಅಂಡ್ ಫ್ರಕ್ಟೋಸ್ ಇವೆರಡರ ಹಾವರ್ ಸ್ಟ್ರಕ್ಚರ್ ಅನ್ನು ನೋಡ್ಕೋಬೇಕು. ರೈಟ್ ದಿ ಹಾವರ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಅಂಡ್ ಫ್ರಕ್ಟೋಸ್ ಕೇಳ್ತಾರೆ. ಗ್ಲೂಕೋಸ್ ಅಗೈನ್ ಕ್ಲಾಸಿಫೈಡ್ ಅಥವಾ ಡಿವೈಡೆಡ್ ಇಂಟು 2 ಟೈಪ್ಸ್, ಎರಡಿರೋದ್ರಲ್ಲಿ. ಫಸ್ಟ್ ಒನ್ ಇಸ್ ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್ ಅಂಡ್ ಬೀಟಾ ಡಿ ಪ್ಲಸ್ ಗ್ಲೂಕೋಸ್ ನೋಡ್ಕೋಬೇಕು. ಅದೇ ತರ ಫ್ರಕ್ಟೋಸ್ ಬಂದ್ರೆ ಆಲ್ಫಾ ಡಿ ಮೈನಸ್ ಫ್ರಕ್ಟೋಸ್ ಅಂಡ್ ಬೀಟಾ ಡಿ ಮೈನಸ್ ಫ್ರಕ್ಟೋಸ್. ಒಂದು ಡೆಕ್ಸ್ಟ್ರಾ ರೊಟೇಟರಿ, ಇನ್ನೊಂದು ಲೆವರ್ ರೊಟೇಟರಿ ಇರುತ್ತೆ. ನಿಮ್ಮ ಗ್ಲೂಕೋಸ್ ಬಂದ್ರೆ on the basis of glucose, hour structure of glucose ಅನ್ನು ನಾವು on the basis of ಏನು ಪೈರಾನ್ ಸ್ಟ್ರಕ್ಚರ್ ಅನ್ನ ಬೇಸ್ ಆಗಿ ಇಟ್ಕೊಂಡ್ಬಿಟ್ಟು ಹಾವರ್ ಸ್ಟ್ರಕ್ಚರ್ ಅನ್ನ ಬರೀತೀವಿ. ಪೈರಾನ್ ಇಸ್ ಎ ಹೆಟೆರೋಸೈಕ್ಲಿಕ್ ಆರ್ಗ್ಯಾನಿಕ್ ಕಾಂಪೌಂಡ್. ಇಟ್ ಈಸ್ ಎ 6 ಮೆಂಬರ್ಡ್ ರಿಂಗ್. ಅದೇ ತರ ಫ್ಯೂರನೋಸ್ ಅಥವಾ ಸ್ಟ್ರಕ್ಚರ್ ಆಫ್ ಫ್ರಕ್ಟೋಸ್, ಹಾವರ್ ಸ್ಟ್ರಕ್ಚರ್ ಆಫ್ ಫ್ರಕ್ಟೋಸ್ ಬರೀಬೇಕು ಅಂದ್ರೆ ಬೈ ಯೂಸಿಂಗ್ ಯಾವುದು ಫ್ಯೂರಾನ್ ಇಸ್ ಎನ್ ಎಕ್ಸಾಂಪಲ್. ಅಥವಾ ಆನ್ ದಿ ಬೇಸಿಸ್ ಆಫ್ ಫ್ಯೂರಾನ್ ಅನ್ನ ಬೇಸ್ ಆಗಿ ಇಟ್ಕೊಂಡ್ಬಿಟ್ಟು ನಾವು ಸ್ಟ್ರಕ್ಚರ್ ಆಫ್ ಫ್ರಕ್ಟೋಸ್ ಅನ್ನ ಬರೀತೀವಿ. ಅದರಲ್ಲೂ ಕೂಡ ಆಲ್ಫಾ ಡಿ ಮೈನಸ್ ಫ್ರಕ್ಟೋಸ್ ಅಂಡ್ ಬೀಟಾ ಡಿ ಮೈನಸ್ ಫ್ರಕ್ಟೋಸ್ ಬರುತ್ತೆ. ಅಗೈನ್ ಫ್ಯೂರಾನ್ ಇಸ್ ಎ ಹೆಟೆರೋಸೈಕ್ಲಿಕ್ ಕಾಂಪೌಂಡ್. ಇಟ್ ಈಸ್ ಎ 5 ಮೆಂಬರ್ಡ್ ರಿಂಗ್. ಫ್ರಕ್ಟೋಸ್ ಈಸ್ ಆಲ್ಸೋ ಎ 5 ಮೆಂಬರ್ಡ್ ರಿಂಗ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಡೈಸ್ಯಾಕರೈಡ್ಸ್ ಅನ್ನು ನೋಡೋಣ. ವಾಟ್ ಆರ್ ಡೈಸ್ಯಾಕರೈಡ್ಸ್? ನಾವು ಆಲ್ರೆಡಿ ಫಸ್ಟ್ ಕ್ಲಾಸ್ ಅಲ್ಲಿ ಕ್ಲಾಸಿಫಿಕೇಶನ್ ಆಫ್ ಯಾವುದು ಕಾರ್ಬೋಹೈಡ್ರೇಟ್ಸ್ ನೋಡಿದ್ದೀವಿ. ಅದರಲ್ಲಿ ಮೊನೋಸ್ಯಾಕರೈಡ್ಸ್, ಒಲಿಗೋಸ್ಯಾಕರೈಡ್ಸ್ ಅಂಡ್ ಪಾಲಿಸ್ಯಾಕರೈಡ್ಸ್ ಅಂತ ಬರುತ್ತೆ. ಸೆಕೆಂಡ್ ಒನ್ ಈಸ್ ಯಾವುದು ಒಲಿಗೋಸ್ಯಾಕರೈಡ್ಸ್. ದಿಸ್ ಒಲಿಗೋಸ್ಯಾಕರೈಡ್ಸ್ ಅಂಡರ್ಗೋಸ್ ಹೈಡ್ರಾಲಿಸಿಸ್ ವಿಚ್ ಪ್ರೊಡ್ಯೂಸಸ್ ಡೈಸ್ಯಾಕರೈಡ್ಸ್ ಯೂನಿಟ್ಸ್. ಅಲ್ಲಿ ಡೈಸ್ಯಾಕರೈಡ್ಸ್ ಅಂಡ್ ಟ್ರೈಸ್ಯಾಕರೈಡ್ಸ್ ಎರಡೂ ಬರುತ್ತೆ. ಫಸ್ಟ್ ಅಲ್ಲಿ ನಮಗೆ ಏನಾದ್ರು 2 ಮೊನೋಸ್ಯಾಕರೈಡ್ ಯೂನಿಟ್ ಸಿಕ್ತು ಅಂದ್ರೆ ಅದನ್ನು ನಾವು ಡೈಸ್ಯಾಕರೈಡ್ಸ್ ಅಂತ ಕರಿತೀವಿ. 3 ಮೊನೋಸ್ಯಾಕರೈಡ್ ಸಿಕ್ತು ಅಂದ್ರೆ ಅದನ್ನು ನಾವು ಟ್ರೈಸ್ಯಾಕರೈಡ್ಸ್ ಅಂತ ಕರಿತೀವಿ. ಸೊ ಡೈಸ್ಯಾಕರೈಡ್ಸ್ ಎಲ್ಲಿಂದ ಬರುತ್ತೆ ಅಂದ್ರೆ ಒಲಿಗೋಸ್ಯಾಕರೈಡ್ಸ್. ಒಲಿಗೋಸ್ಯಾಕರೈಡ್ಸ್ ಅಂಡರ್ಗೋಸ್ ಹೈಡ್ರಾಲಿಸಿಸ್ which produces disaccharide unit ಅಥವಾ which produces 2 monosaccharides units. ಅಂದ್ರೆ oligosaccharides undergoes hydrolysis which produces disaccharides. This disaccharides undergoes hydrolysis which produces 2 monosaccharide units. 2 monosaccharide units. ಅಂದ್ರೆ ನಮಗೆ ಡೈಸ್ಯಾಕರೈಡ್ಸ್ ಹೆಂಗ್ ಸಿಗುತ್ತೆ? ಒಲಿಗೋಸ್ಯಾಕರೈಡ್ಸ್ ನ ಹೈಡ್ರಾಲಿಸಿಸ್ ಮಾಡಿದ್ರೆ which gives disaccharides ಅಂದ್ರೆ 2 monosaccharide unit ಅನ್ನು ಸಿಗುತ್ತೆ. This disaccharides undergoes hydrolysis which produces 2 monosaccharide units. These monosaccharides it may be same or different. ನೀವು ಬಂದಿರೋ 2 monosaccharides ಕೂಡ ಸೇಮ್ ಇರಬಹುದು ಅಥವಾ ಡಿಫರೆಂಟ್ ಇರಬಹುದು. It may be ಸೇಮ್ ಆರ್ ಡಿಫರೆಂಟ್, ಸೇಮ್ ಅಥವಾ ಡಿಫರೆಂಟ್ ಆಗಿ ಇರಬಹುದು. 2 ಮೊನೋಸ್ಯಾಕರೈಡ್ ಯೂನಿಟ್ ಸಿಗುತ್ತೆ. ಡೈಸ್ಯಾಕರೈಡ್ಸ್ ನ ಹೈಡ್ರಾಲಿಸಿಸ್ ಮಾಡಿದ್ರೆ ನಿಮಗೆ 2 ಮೊನೋಸ್ಯಾಕರೈಡ್ ಯೂನಿಟ್ ಸಿಗ್ತವೆ. ಅದರಲ್ಲಿ ಆ 2 ಮೊನೋಸ್ಯಾಕರೈಡ್ ಯೂನಿಟ್ಗಳು ಸೇಮ್ ಆರು ಇರಬಹುದು ಅಥವಾ ಡಿಫರೆಂಟ್ ಆರು ಇರಬಹುದು. ಸೊ ಡೈಸ್ಯಾಕರೈಡ್ಸ್ ಅನ್ನು ನಿಮಗೆ ಗೊತ್ತಿದೆ. ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದಿಸ್ ಡೈಸ್ಯಾಕರೈಡ್ಸ್ ಅಂದ್ರೆ ಹೇಗೆ ಬರುತ್ತೆ? ಸುಕ್ರೋಸ್, ಮಾಲ್ಟೋಸ್ ಅಂಡ್ ಲ್ಯಾಕ್ಟೋಸ್. ಈ ಮೂರು ಕೂಡ ಏನು ಡೈಸ್ಯಾಕರೈಡ್ಸ್ ಆಗಿರ್ತವೆ. ಆ ಮೂರನ್ನು ಹೈಡ್ರಾಲಿಸಿಸ್ ಮಾಡಿದ್ರೆ ಹೇಗೆ ನಿಮಗೆ 2 ಮೊನೋಸ್ಯಾಕರೈಡ್ ಯೂನಿಟ್ ಸಿಗುತ್ತೆ. ಸೊ ಡೈಸ್ಯಾಕರೈಡ್ಸ್ ನ ಮಾಲಿಕ್ಯುಲರ್ ಫಾರ್ಮುಲಾ C12H22O11. C12H22O11 is the molecular formula of disaccharides. Again disaccharides example ಯಾವ ಬರ್ತವೆ? Again sucrose, maltose and lactose. ಇಲ್ಲಿ we take molecular formula C12H22O11. Okay, example for this disaccharides ನಿಮಗೆ ಗೊತ್ತಿದೆ. ಸುಕ್ರೋಸ್ ಅಂತ ತಗೊಂಡ್ರೆ
Sucrose is a disaccharide. It undergoes hydrolysis, which produces two monosaccharide units. So sucrose undergoes hydrolysis, which produces two monosaccharide units. Adರಲ್ಲಿ first one is alpha glucose and beta fructose. The sucrose undergoes hydrolysis, which produces alpha glucose and beta glucose. ಅಂದ್ರೆ two different monosaccharide units ಸಿಕ್ತು. Sucrose undergoes hydrolysis. ಇದರ ಮಾಲಿಕ್ಯುಲರ್ ಫಾರ್ಮುಲಾ ನಿಮಗೆ ಗೊತ್ತಿದೆ, C12H22O11. This is the molecular formula of sucrose. The sucrose undergoes hydrolysis, which produces, first one is alpha glucose, second one is beta fructose. Where molecular formula is same, C6H12O6 plus C6H12O6. Molecular formula is same but different structural formula. ಅಂದ್ರೆ alpha glucose ನ molecular formula C6H12O6, beta fructose ಅಥವಾ fructose ನ molecular formula ಕೂಡ ಸೇಮ್ ಇರುತ್ತೆ, C6H12O6. ಇವೆರಡೂ ಕೂಡ ಏನು monosaccharides. ಇವೆರಡೂ ಕೂಡ ಏನಾಗಿರ್ತವೆ ಇಲ್ಲಿ, ಇವೆರಡೂ ಕೂಡ monosaccharide ಯೂನಿಟ್ಗಳು, monosaccharides. The sucrose undergoes hydrolysis, which produces two different monosaccharide units. First one is alpha glucose, second one is beta fructose. Same, sucrose is a non-reducing sugar. Next one is sucrose ಆದ್ಮೇಲೆ maltose. ಆಮೇಲೆ sucrose undergoes hydrolysis, which produces alpha glucose and beta glucose ಅಂತ ಹೇಳಿದ್ವಿ. ಬರೀ ಹೈಡ್ರಾಲಿಸಿಸ್ ಇಂದ ಮಾತ್ರ ನಮಗೆ ಮೊನೋಸ್ಯಾಕ್ರೈಡ್ ಯೂನಿಟ್ ಸಿಗಲ್ಲ. ಯು ಟೇಕ್ ಎನ್ ಎಂಜೈಮ್ಯಾಟಿಕ್ ಆಕ್ಟಿವಿಟಿ ಇಂದ ಕೂಡ ನಮಗೆ ದಿಸ್ ಡೈಸ್ಯಾಕ್ರೈಡ್ಸ್ ಇನ್ ದಿ ಪ್ರೆಸೆನ್ಸ್ ಆಫ್ ಎನ್ ಎಂಜೈಮ್ಸ್, ಕೆಲವು ಎಂಜೈಮ್ಗಳಿಂದ ಕೂಡ ನಮಗೆ ಏನ್ ಸಿಗುತ್ತೆ, ಮೊನೋಸ್ಯಾಕ್ರೈಡ್ ಯೂನಿಟ್ಗಳು ಸಿಗ್ತವೆ. ಈಗ ನಾವು ಇದೇ ಸುಕ್ರೋಸ್ ಅನ್ನ ತಗೊಂಡ್ರೆ, ದಿಸ್ ಸುಕ್ರೋಸ್ ಅಂಡರ್ಗೋಸ್ ಹೈಡ್ರಾಲಿಸಿಸ್ ಅಂತ ಹೇಳಿದ್ವಿ. ಅದೇ ತರ C12H22O11 ಇದನ್ನ ಸುಕ್ರೋಸ್ ಅಂತ ತಗೊಂಡ್ರೆ, sucrose in the presence of an enzyme, by enzymatic activity, or the sucrose in the presence of an enzyme invertase ಅನ್ನೋ ಒಂದು ಎಂಜೈಮ್ ಏನ್ ಮಾಡುತ್ತೆ ಅಂದ್ರೆ ಸುಕ್ರೋಸ್ ಅನ್ನ ಅಗೈನ್ ಡಿವೈಡ್ ಮಾಡುತ್ತೆ. ಹೆಂಗೆ? it divides to form ಅಥವಾ it produces by using an enzyme. Invertase is an enzyme. It divides ಅಥವಾ it dissociates this disaccharides like sucrose. ಈ ಸುಕ್ರೋಸ್ ಅನ್ನ ಎಂಜೈಮ್ ಏನ್ ಮಾಡುತ್ತೆ, ಇನ್ವರ್ಟೇಸ್ ಇದನ್ನ ಡಿವೈಡ್ ಮಾಡ್ಬಿಟ್ಟು ಅಗೈನ್ ಏನ್ ಸಿಗುತ್ತೆ, C6H12O6 plus C6H12O6. ಒಂದು ಆಲ್ಫಾ ಗ್ಲೂಕೋಸ್ ಪ್ಲಸ್ ಬೀಟಾ ಫ್ರಕ್ಟೋಸ್ ಸಿಗುತ್ತೆ. Disaccharides undergoes hydrolysis to produce two monosaccharides units. It may be same or different, and this same disaccharides in the presence of an enzyme, it produces two monosaccharide units. ಎರಡು ಪ್ರೋಸೆಸ್ ಇಂದ ನಮಗೆ ಮೊನೋಸ್ಯಾಕ್ರೈಡ್ ಯೂನಿಟ್ಗಳು ಸಿಗ್ತವೆ. ಇದು ಸುಕ್ರೋಸ್ ಆಯ್ತು. ಸುಕ್ರೋಸ್ ಅಂಡರ್ಗೋಸ್ ಹೈಡ್ರಾಲಿಸಿಸ್ ಪ್ರೊಡ್ಯೂಸಸ್ two monosaccharide units. First one is alpha glucose, second one is beta fructose. And this sucrose in the presence of an enzyme invertase, it produces alpha glucose and beta fructose ಸಿಗುತ್ತೆ. ನೆಕ್ಸ್ಟ್ ಏನಿದಾವೆ, ಇದು ಫಸ್ಟ್ ಒನ್ ಆಯ್ತು, ಸುಕ್ರೋಸ್ ಆಯ್ತು. ನೆಕ್ಸ್ಟ್ ಮಾಲ್ಟೋಸ್ ಇದೆ. Maltose undergoes hydrolysis, which produces two alpha glucose unit. ಅನ್ನು ಕೊಡುತ್ತೆ. This maltose undergoes hydrolysis to produce two alpha glucose unit. ಅಂದ್ರೆ 2C6H12
O6 ಯೂನಿಟ್ ಅನ್ನು ಕೊಡುತ್ತೆ. The maltose undergoes hydrolysis which produces same ಅಥವಾ 2 ಸೇಮ್ ಆಲ್ಫಾ ಗ್ಲೂಕೋಸ್ ಯೂನಿಟ್ ಅನ್ನು ಕೊಡುತ್ತೆ. ಅಥವಾ ಇದು ಮಾಲ್ಟೇಸ್ ಎಂಜೈಮ್ ತಗೊಂಡು ನೀವು ಮಾಲ್ಟೋಸ್ ಅಂಡರ್ಗೋಸ್ ಹೈಡ್ರಾಲಿಸಿಸ್ ಆಯ್ತು. ಅದೇ ತರನೇ ಮಾಲ್ಟೋಸ್ ಇನ್ ದ ಪ್ರೆಸೆನ್ಸ್ ಆಫ್ ಎನ್ ಎಂಜೈಮ್ ಮಾಲ್ಟೇಸ್ ಇಟ್ ಪ್ರೊಡ್ಯೂಸಸ್ 2 ಆಲ್ಫಾ ಗ್ಲೂಕೋಸ್ ಯೂನಿಟ್ ಅನ್ನು ಕೊಡುತ್ತೆ. ಅದೇ ತರ ವಿ ಟೇಕ್ another ಅಂದ್ರೆ maltose, we take maltose again C12H22O11. this is maltose in the presence of an enzyme maltase which produces 2 alpha glucose ಯೂನಿಟ್ ಅನ್ನು ಕೊಡುತ್ತೆ. 2 ಆಲ್ಫಾ ಗ್ಲೂಕೋಸ್ ಯೂನಿಟ್ ಅನ್ನು ಕೊಡುತ್ತೆ. ನೆಕ್ಸ್ಟ್ ಒನ್ ಈಸ್ ಲ್ಯಾಕ್ಟೋಸ್ undergoes hydrolysis which produces 2 different monosaccharides. ಯಾವ್ಯಾವ ಬರುತ್ತೆ ಅಂದ್ರೆ ಟೇಕ್ beta galactose and beta glucose. Lactose undergoes hydrolysis which produces beta galactose and beta glucose. Or this lactose in the presence of an enzyme lactase. Take lactose in the presence of an enzyme lactase which produces same. First one is beta galactose and beta glucose. ಅಂದ್ರೆ ಬರೀ ಹೈಡ್ರಾಲಿಸಿಸ್ ಇಂದಾನೆ ನಮಗೆ ಡೈಸ್ಯಾಕ್ರೈಡ್ಸ್ ಇಂದ ಮೊನೊಸ್ಯಾಕ್ರೈಡ್ ಸಿಗಲ್ಲ. ಬೈ ದಿ ಎಂಜೈಮ್ಯಾಟಿಕ್ ಆಕ್ಟಿವಿಟಿ ಆರ್ ಬೈ ಎಂಜೈಮ್ ಯೂಸ್ ಮಾಡ್ಕೊಂಡ್ರು ಕೂಡ ನಮಗೆ ಏನ್ ಸಿಗುತ್ತೆ, 2 ಮೊನೊಸ್ಯಾಕ್ರೈಡ್ ಯೂನಿಟ್ ಸಿಗುತ್ತೆ. ಇಟ್ ಮೇ ಬಿ ಸೇಮ್ ಆರ್ ಡಿಫರೆಂಟ್. ದಿಸ್ ಈಸ್ ಡೈಸ್ಯಾಕ್ರೈಡ್ಸ್. ಓಕೆ, ಡೈಸ್ಯಾಕ್ರೈಡ್ಸ್ ಅಲ್ಲಿ ಸುಕ್ರೋಸ್, ಮಾಲ್ಟೋಸ್ ಅಂಡ್ ಲ್ಯಾಕ್ಟೋಸ್ ಈ ಮೂರು ಕೂಡ ಡೈಸ್ಯಾಕ್ರೈಡ್ಸ್ ಗೆ ಎಕ್ಸಾಂಪಲ್. ಈ ಮೂರನ್ನು ನಾವು ಹೈಡ್ರಾಲಿಸಿಸ್ ಮಾಡಿದ್ರೆ ಅಥವಾ ಎಂಜೈಮ್ಯಾಟಿಕ್ ಆಕ್ಟಿವಿಟಿಗೆ ಇದನ್ನ ಅಪ್ಲೈ ಮಾಡಿದಾಗ ಏನಾಗುತ್ತೆ, ನಮಗೆ 2 ಮೊನೊಸ್ಯಾಕ್ರೈಡ್ ಯೂನಿಟ್ಗಳು ಸಿಗ್ತವೆ. ಸೊ ಡೈಸ್ಯಾಕ್ರೈಡ್ಸ್ ಗೆ ಫಸ್ಟ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿರೋ ಹಾಗೆ ಸುಕ್ರೋಸ್ ಅನ್ನು ತಗೊಂಡ್ರೆ ಸುಕ್ರೋಸ್ undergoes hydrolysis which produces 2 monosaccharide units ಅಂತ ಮುಂಚೆನೇ ಹೇಳಿದೀವಿ. ಸುಕ್ರೋಸ್ ಇದರ ಮಾಲಿಕ್ಯುಲರ್ ಫಾರ್ಮುಲಾ ಸುಕ್ರೋಸ್ ತಗೊಂಡಿದ್ದೀವಿ. ಸೊ ಸುಕ್ರೋಸ್, ದಿ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಸುಕ್ರೋಸ್ ಈಸ್ C12H22O11. This is the molecular formula of sucrose. The sucrose undergoes hydrolysis. We take sucrose undergoes hydrolysis which produces 2 monosaccharide unit ಅಂತ ಹೇಳಿದೀವಿ. ಅದರಲ್ಲಿ ಫಸ್ಟ್ ಒನ್ is alpha glucose plus beta. ನೋಡಿ ಸುಕ್ರೋಸ್ ಇದೆ, ಮುಂಚೆನೇ ಹೇಳಿದಂಗೆ ಸುಕ್ರೋಸ್ undergoes hydrolysis which produces alpha glucose and beta fructose ಅಂತ ಹೇಳಿದೀವಿ. beta fructose 2 ಮೊನೊಸ್ಯಾಕ್ರೈಡ್ ಯೂನಿಟ್ಗಳು ಸಿಗ್ತವೆ, ಆಲ್ಫಾ ಗ್ಲೂಕೋಸ್ ಅಂಡ್ ಬೀಟಾ ಫ್ರಕ್ಟೋಸ್. ಅಂದ್ರೆ C12H22O11 which undergoes hydrolysis which produces C6H12O6 plus C6H12O6. ಒಂದು ಆಲ್ಫಾ ಗ್ಲೂಕೋಸ್, ಇನ್ನೊಂದು ಬೀಟಾ ಫ್ರಕ್ಟೋಸ್ ಸಿಗುತ್ತೆ. ಎರಡಕ್ಕೂ ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಸೇಮ್ ಬಟ್ ಡಿಫರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ. ಇದನ್ನ ಎಂಜೈಮ್ ಬೈ ಯೂಸಿಂಗ್ ಎನ್ ಎಂಜೈಮ್, ದಿಸ್ ಸುಕ್ರೋಸ್ ಇನ್ ದಿ ಪ್ರೆಸೆನ್ಸ್ ಆಫ್ ಎನ್ ಎಂಜೈಮ್ ಇನ್ವರ್ಟೇಸ್ ಇಟ್ ಪ್ರೊಡ್ಯೂಸಸ್ 2 monosaccharide, ಸೇಮ್ monosaccharide ಯೂನಿಟ್ ಅನ್ನು ಸಿಗುತ್ತೆ ಬೈ ಯೂಸಿಂಗ್ ಎನ್ ಎಂಜೈಮ್ ಆಲ್ಸೋ. ಸೊ ನೋಡಿ, ನೆಕ್ಸ್ಟ್ ಒನ್ ಈಸ್ ಓಕೆ, ದಿಸ್ ಸುಕ್ರೋಸ್
in the presence of an enzyme ತಗೊಳ್ಳಿ. Again sucrose in the presence of an enzyme, invertase. The invertase is an enzyme. ಇದು ಏನು ಮಾಡುತ್ತೆ ಕೆಲಸ ಅಂದ್ರೆ ಸುಕ್ರೋಸ್ ಇರೋದನ್ನ, again sucrose is a disaccharide, it converts sucrose into alpha glucose and beta fructose ಸಿಗುತ್ತೆ. Same alpha glucose plus beta fructose ಸಿಗುತ್ತೆ by using an enzyme invertase ಆಯಿತು. ಅದೇ ತರ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋದಾದ್ರೆ, ನೆಕ್ಸ್ಟ್ ಪ್ರೋಸೆಸ್ ಅಲ್ಲಿ this is third one, fourth one, ಇಂಟರ್ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್ ಆಗುತ್ತೆ. ಇಲ್ಲಿ ನೋಡಿ, ಆಲ್ಫಾ ಗ್ಲೂಕೋಸ್ ಅಂಡ್ ಬೀಟಾ ಫ್ರಕ್ಟೋಸ್ ನಿಮಗೆ ಮೊನೊಸ್ಯಾಕ್ರೈಡ್ ಆವರ್ಟ್ ಸ್ಟ್ರಕ್ಚರ್ ಬರೆದಿದ್ದೀವಿ ನಾವು ಆಲ್ರೆಡಿ. ಆವರ್ಟ್ ಸ್ಟ್ರಕ್ಚರ್ ಆಫ್ ಆಲ್ಫಾ ಗ್ಲೂಕೋಸ್ ಗೊತ್ತು, ಆವರ್ಟ್ ಸ್ಟ್ರಕ್ಚರ್ ಆಫ್ ಬೀಟಾ ಫ್ರಕ್ಟೋಸ್ ಗೊತ್ತು. ಇವೆರಡು ಸ್ಟ್ರಕ್ಚರ್ ನ ಬರ್ಕೋಬೇಕು ಬೈ ಯೂಸಿಂಗ್. ಇಲ್ಲಿ ಏನಾಗುತ್ತೆ ಅಂದ್ರೆ ಎರಡು ಸ್ಟ್ರಕ್ಚರ್ ನ ಬರ್ಕೊಂಡಾಗ OH ಬರುತ್ತೆ, ಅಲ್ಲಿ ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಇಂಟರ್ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್ ಆಗುತ್ತೆ. ಇಂಟರ್ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್ ಆಗುತ್ತೆ. ಅಲ್ಲಿ ಆಕ್ಸೈಡ್ ಲಿಂಕೇಜ್ ಫಾರ್ಮ್ ಆಗುತ್ತೆ. ಆಕ್ಸೈಡ್ ಲಿಂಕೇಜ್ ಅಗೇನ್ ಆಲ್ಫಾ ಗ್ಲೂಕೋಸ್ ಬೀಟಾ ಫ್ರಕ್ಟೋಸ್ ಅಲ್ಲಿ C1 to C5 and C2 to C5 ಆಕ್ಸೈಡ್ ಲಿಂಕೇಜ್ ಫಾರ್ಮ್ ಆಗಿತ್ತು. ಅದೇ ತರ ಇಲ್ಲೂ ಕೂಡ ಆಕ್ಸೈಡ್ ಅಥವಾ ಆಕ್ಸಿಜನ್ ಲಿಂಕೇಜ್ ಫಾರ್ಮ್ ಆಗಿ ಒಂದು ಸೈಕ್ಲಿಕ್ ಸ್ಟ್ರಕ್ಚರ್ ಕೊಡುತ್ತೆ. ಆ ಸೈಕ್ಲಿಕ್ ಸ್ಟ್ರಕ್ಚರ್ ಅನ್ನೇ ನಾವು ಆಕ್ಸೈಡ್ ಲಿಂಕೇಜ್, ಸೈಕ್ಲಿಕ್ ಸ್ಟ್ರಕ್ಚರ್ ನ ಏನಂತ ಕರಿತೀವಿ ಅಂದ್ರೆ ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಕರಿತೀವಿ. ಇದನ್ನ ನಾವು ಏನಂತ ಕರಿತೀವಿ? ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಕರಿತೀವಿ. ಆಕ್ಸೈಡ್ ಲಿಂಕೇಜ್ ಆಗುತ್ತೆ, ಅದನ್ನೇ ನಾವು ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಕರಿತೀವಿ. ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಗುತ್ತೆ, ನಮಗೆ ಅಗೇನ್ ಒಂದು ಸ್ಟ್ರಕ್ಚರ್ ಸಿಗುತ್ತೆ ಬೈ ಯೂಸಿಂಗ್ ಅಂಡ್ ಗ್ಲೈಕೋಸೈಡಿಕ್ ಲಿಂಕೇಜ್. ಆಕ್ಸೈಡ್ ಲಿಂಕ್ ಆಗ್ಬಿಟ್ಟು ಒಂದು ಸ್ಟ್ರಕ್ಚರ್ ಸಿಗುತ್ತೆ. ಅದೇ ಆವ ಸ್ಟ್ರಕ್ಚರ್ ಅನ್ನು ಕೂಡಿಸ್ತೀವಿ. ನೆಕ್ಸ್ಟ್ ಹೇಳ್ತಿರೋದನ್ನ ಇಂಟರ್ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್ ಆಗಿ ಅಗೇನ್ ನಿಮಗೆ ಸಿಗುತ್ತೆ ಆಕ್ಸೈಡ್ ಲಿಂಕೇಜ್, ಗ್ಲೈಕೋಸೈಡಿಕ್ ಲಿಂಕೇಜ್ ಸಿಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಸುಕ್ರೋಸ್ ಇಟ್ ಈಸ್ ಎ ನಾನ್ ರೆಡ್ಯೂಸಿಂಗ್ ಶುಗರ್. ಏನು ನಾನ್ ರೆಡ್ಯೂಸಿಂಗ್ ಶುಗರ್ ಅಂದ್ರೆ ಇಟ್ ಡಸ್ ನಾಟ್ ರೆಡ್ಯೂಸಸ್ ಟಾಲೆನ್ಸ್ ರಿಯೇಜೆಂಟ್ ಅಂಡ್ ಫಿಲ್ಲಿಂಗ್ ಸೊಲ್ಯೂಷನ್. ಟಾಲೆನ್ಸ್ ರಿಯೇಜೆಂಟ್ ಮತ್ತೆ ಫಿಲ್ಲಿಂಗ್ ಸೊಲ್ಯೂಷನ್ ಇದು ಏನ್ ಮಾಡಲ್ಲ, ರೆಡ್ಯೂಸ್ ಮಾಡಲ್ಲ. ಮಾಲ್ಟೋಸ್ ಅಂಡ್ ಲ್ಯಾಕ್ಟೋಸ್ ಆರ್ ರೆಡ್ಯೂಸಿಂಗ್ ಶುಗರ್ಸ್, ದೇ ರೆಡ್ಯೂಸಸ್ ಟಾಲೆನ್ಸ್ ರಿಯೇಜೆಂಟ್ ಅಂಡ್ ಫಿಲ್ಲಿಂಗ್ ಸೊಲ್ಯೂಷನ್. ಇವಿಷ್ಟನ್ನ ನಾವು ಫಾಲೋ ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ ಅಂದ್ರೆ ಹಾವರ್ತ್ ಸ್ಟ್ರಕ್ಚರ್ ಆಫ್ ದಿ ಸುಕ್ರೋಸ್ ಸಿಗುತ್ತೆ. ಹಾವರ್ತ್ ಸ್ಟ್ರಕ್ಚರ್ ಆಫ್ ಸುಕ್ರೋಸ್ ಬರೀಬೇಕು ಅಂದ್ರೆ ಅಗೈನ್ ಮಾಲಿಕ್ಯುಲರ್ ಫಾರ್ಮುಲಾ C12H22O11 ಇರುತ್ತೆ. ದಿ ಸುಕ್ರೋಸ್ ಅಂಡರ್ಗೋಸ್ ಹೈಡ್ರಾಲಿಸಿಸ್ ವಿಚ್ ಪ್ರೊಡ್ಯೂಸಸ್ ಟೂ ಡಿಫರೆಂಟ್ ಮೊನೊಸ್ಯಾಕ್ರೈಡ್ ಯೂನಿಟ್, ಒಂದು ಆಲ್ಫಾ ಗ್ಲೂಕೋಸ್ ಅಂಡ್ ಬೀಟಾ ಫ್ರಕ್ಟೋಸ್. ಅಗೈನ್ ಇದರ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದಿಸ್ ಡೈಸ್ಯಾಕ್ರೈಡ್ಸ್, ಇಟ್ ಮೇ ಬಿ ಸುಕ್ರೋಸ್, ಮಾಲ್ಟೋಸ್, ಲ್ಯಾಕ್ಟೋಸ್ ಯಾವ್ದಾದ್ರು ತಗೊಳ್ರಿ. ಸುಕ್ರೋಸ್ ಇನ molecular formula C12H22O11 undergoes hydrolysis, produces two monosaccharide unit. First one is alpha glucose, second one is beta fructose ಆಗಿದೆ. ಸುಕ್ರೋಸ್ ಬರೀ ಹೈಡ್ರಾಲಿಸಿಸ್ ಇಂದ ಮಾತ್ರ ನಮಗೆ ಮೊನೊಸ್ಯಾಕ್ರೈಡ್ ಸಿಗಲ್ಲ. ಈ ಸುಕ್ರೋಸ್ ಅನ್ನ ಎಂಜೈಮ್ಯಾಟಿಕ್ ಆಕ್ಟಿವಿಟಿಗೆ ಅಪ್ಲೈ ಮಾಡಿದ್ರೆ ಅಥವಾ ಒಬ್ಬೆ ಮಾಡಿದ್ರೆ ನಿಮಗೆ ಸುಕ್ರೋಸ್ ಇನ್ ದ ಪ್ರೆಸೆನ್ಸ್ ಆಫ್ an enzyme invertase it produces two monosaccharide unit, ಒಂದು ಆಲ್ಫಾ ಗ್ಲೂಕೋಸ್ ಅಂಡ್ ಬೀಟಾ ಗ್ಲೂಕೋಸ್ ಸಿಗುತ್ತೆ. ನೆಕ್ಸ್ಟ್ ಒನ್ ಈಸ್ ಇವೆರಡನ್ನು ಬರ್ಕೋಬೇಕು ನಾವು. ಬರ್ಕೊಂಡಾಗ ಇಂಟರ್ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್ ಆಗ್ಬಿಟ್ಟು ನಿಮಗೆ ಆಕ್ಸೈಡ್ ಲಿಂಕೇಜ್, ಅದನ್ನ ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಕರಿತೀವಿ, ಆಲ್ಫಾ ಲಿಂಕೇಜ್ ಅಂತ ಕರಿತೀವಿ. ಸೊ ಗ್ಲೈಕೋಸೈಡಿಕ್ ಲಿಂಕೇಜ್ ಆಗ್ಬಿಟ್ಟು ನಿಮ್ಗೆ ಏನ್ ಸಿಗುತ್ತೆ, ಒಂದು ಸ್ಟ್ರಕ್ಚರ್ ಸಿಗುತ್ತೆ. ಅದನ್ನ ನಾವು ಆವರ್ ಸ್ಟ್ರಕ್ಚರ್ ಆಫ್ ಸುಕ್ರೋಸ್ ಅನ್ಕೊಳ್ತೀವಿ. ಈ ಸುಕ್ರೋಸ್ ಇಸ್ ಎ ನಾನ್ ರೆಡ್ಯೂಸಿಂಗ್ ಶುಗರ್. ನೆಕ್ಸ್ಟ್ ನಾವು ಆವರ್ತ ಸ್ಟ್ರಕ್ಚರ್ ಆಫ್ ಸುಕ್ರೋಸ್ ಅನ್ನು ನೋಡೋಣ. ಓಕೆ, this is a non-reducing sugar. Sucrose is a non-reducing sugar. This sucrose undergoes hydrolysis which produces alpha glucose, beta fructose ಅಂತ ಹೇಳಿದೀವಿ. ಅದರಲ್ಲಿ ರೊಟೇಷನ್, this disaccharide sucrose ಇದರ ರೊಟೇಷನ್ ಬಂದ್ಬಿಟ್ಟು ಪ್ಲಸ್ 66.5 ಡಿಗ್ರಿ ರೊಟೇಷನ್ ಇರುತ್ತೆ. ಹಾಗೆ ರೊಟೇಷನ್ ಅಂದ್ರೆ ಗೊತ್ತಿದೆ ನಿಮಗೆ, ರೊಟೇಷನ್
ಡೆಸ್ಟ್ರೋ ರೊಟೇಟರಿ ಅಂಡ್ ಲೆವೋ ರೊಟೇಟರಿ. ಇದು ಪ್ಲಸ್ ಇದೆ, ಮೇ ಬಿ ಡೆಸ್ಟ್ರೋ ರೊಟೇಟರಿ ಆಗಿರುತ್ತೆ. ಅದರಲ್ಲಿ ಅಂಡರ್ಗೋಸ್ ಹೈಡ್ರಾಲಿಸಿಸ್ ಆದ್ರೆ 2 ಮೊನೋಸ್ಯಾಕರೈಡ್ ಯೂನಿಟ್ ಸಿಗುತ್ತೆ, ಡಿಫರೆಂಟ್ ಮೊನೋಸ್ಯಾಕರೈಡ್ ಯೂನಿಟ್ಗಳು, ಆಲ್ಫಾ ಗ್ಲೂಕೋಸ್ ಅಂಡ್ ಬೀಟಾ ಫ್ರಕ್ಟೋಸ್. ಅದರಲ್ಲಿ ಆಲ್ಫಾ ಗ್ಲೂಕೋಸಿನ ರೊಟೇಷನ್ ಏನಾಗಿರುತ್ತೆ, +52 ಡಿಗ್ರಿ ಇರುತ್ತೆ. ಪ್ಲಸ್ ಮೀನ್ಸ್ ಇಟ್ ಇಂಡಿಕೇಟ್ಸ್ ಇಟ್ ಈಸ್ ಎ ಡೆಸ್ಟ್ರೋ ರೊಟೇಟರಿ. ಫ್ರಕ್ಟೋಸ್ ಬೀಟಾ ಫ್ರಕ್ಟೋಸ್ ಇನ ರೊಟೇಷನ್ -92 ಡಿಗ್ರಿ ಇರುತ್ತೆ. ಅಂದ್ರೆ ಇದರ ರೊಟೇಷನ್ ಬಂದ್ಬಿಟ್ಟು ಇದು ಲೆವೋ ರೊಟೇಟರಿ ಆಗಿರುತ್ತೆ. ಡೆಸ್ಟ್ರೋ ರೊಟೇಟರಿ ಪ್ಲಸ್ ಇದೆ, ಡೆಸ್ಟ್ರೋ ರೊಟೇಟರಿ. ಬೀಟಾ ಫ್ರಕ್ಟೋಸ್ ಇಸ್ ಎ ಲೆವೋ ರೊಟೇಟರಿ. ನೆಕ್ಸ್ಟ್ ಒನ್, ಇದರ ಲಿಂಕೇಜ್ ಹೆಂಗಾಗಿರುತ್ತೆ ಅಂದ್ರೆ ಅಗೇನ್ ಇಲ್ಲಿ 2 ಆಲ್ಫಾ ಗ್ಲೂಕೋಸ್ ಅಂಡ್ ಬೀಟಾ ಫ್ರಕ್ಟೋಸ್ ಬರ್ತವೆ. ಅದರಲ್ಲಿ ಗೊತ್ತಿರೋ ಹಾಗೆ C1 ಆಲ್ಫಾ ಟು C2 ಬೀಟಾ, ಅಂದ್ರೆ ಇಲ್ಲಿ ಫಸ್ಟ್ ಕಾರ್ಬನ್ ಇಂದ ಸೆಕೆಂಡ್ ಕಾರ್ಬನ್ ಆಫ್ ಬೀಟಾ ಫ್ರಕ್ಟೋಸ್ ಗೆ ಗ್ಲೂಕೋಸ್ ಟು ಫ್ರಕ್ಟೋಸ್ ಆಕ್ಸೈಡ್ ಲಿಂಕೇಜ್ ಫಾರ್ಮ್ ಆಗುತ್ತೆ. ಅದು ನಾವು ಆಕ್ಸೈಡ್ ಲಿಂಕ್ ಗ್ಲೈಕೋಸೈಡಿಕ್ ಲಿಂಕ್ ಅಂತೀವಿ. ಅದನ್ನ ಈಗ ನೆಕ್ಸ್ಟ್ ಅಲ್ಲಿ ನೋಡೋಣ. ಓಕೆ, ಹೌ ಆರ್ ದ ಸ್ಟ್ರಕ್ಚರ್ ಆಫ್ ಸುಕ್ರೋಸ್? ನಿಮಗೆ 2 ಮಾರ್ಕ್ಸ್ ಗೆ ತುಂಬಾ ಇಂಪಾರ್ಟೆಂಟ್. ರೈಟ್ ದಿ ಹೌ ಆರ್ ದ ಸ್ಟ್ರಕ್ಚರ್ ಆಫ್ ಸುಕ್ರೋಸ್ ಅಂತ ಕೇಳ್ತಾರೆ. ಸುಕ್ರೋಸ್ ಇಸ್ ಎ ಡೈಸ್ಯಾಕರೈಡ್. Sucrose is a disaccharide which undergoes hydrolysis ಅಥವಾ by an enzymatic activity it produces 2 monosaccharide unit. First one is alpha D plus glucose, alpha D plus glucose plus beta D minus fructose. ಅಂದ್ರೆ ಒಂದು ಆಲ್ಫಾ ಗ್ಲೂಕೋಸ್ ಸಿಗುತ್ತೆ. ಆಲ್ಫಾ ಮೀನ್ಸ್ ಇಟ್ ಈಸ್ ಡೆಕ್ಸ್ಟ್ರೋ ರೊಟೇಟರಿ, ಬೀಟಾ ಲೆವೋ ರೊಟೇಟರಿ ಫ್ರಕ್ಟೋಸ್. ಒಂದು ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್ ಅಂದ್ರೆ ಅಗೇನ್ ಇಟ್ ಈಸ್ ಡೆಕ್ಸ್ಟ್ರೋ ರೊಟೇಟರಿ, ಇದು ಲೆವೋ ರೊಟೇಟರಿ ಆಗುತ್ತೆ. ಸೊ ದಿ ಸುಕ್ರೋಸ್ ಅಂಡರ್ಗೋಸ್ ಹೈಡ್ರಾಲಿಸಿಸ್ ಆರ್ ಬೈ ದಿ ಎಂಜೈಮ್ಯಾಟಿಕ್ ಆಕ್ಟಿವಿಟಿ ಇಟ್ ಪ್ರೊಡ್ಯೂಸಸ್ 2 monosaccharides units. ಅದರಲ್ಲಿ ಫಸ್ಟ್ ಒನ್ ಈಸ್ ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್ ಅಂಡ್ ಬೀಟಾ ಡಿ ಮೈನಸ್ ಫ್ರಕ್ಟೋಸ್ ಸಿಗುತ್ತೆ. ಅವೆರಡು ಸ್ಟ್ರಕ್ಚರ್ ಅನ್ನ ಬರ್ಕೋಬೇಕು. ನಾವು ಹೆಂಗ್ ಬರ್ಕೊಳ್ತೀವಿ ನೋಡಿ. ಆಲ್ಫಾ ಗ್ಲೂಕೋಸ್ ಬೀಟಾ ಫ್ರಕ್ಟೋಸ್ ಅನ್ನ ಬರೀಬೇಕು. ನಿಮಗೆ ಆಲ್ರೆಡಿ ಗೊತ್ತಿದೆ ಆಲ್ಫಾ ಗ್ಲೂಕೋಸ್ ಅನ್ನ ಬರೆಯೋದು ಮತ್ತೆ ಬೀಟಾ ಫ್ರಕ್ಟೋಸ್. ರೈಟ್ ದಿ ಹೌ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಮತ್ತೆ ಫ್ರಕ್ಟೋಸ್ ಅಲ್ಲಿ 2 ಟೈಪ್ ಬರ್ತವೆ. ಒಂದು ಆಲ್ಫಾ ಗ್ಲೂಕೋಸ್ ಅಂಡ್ ಬೀಟಾ ಗ್ಲೂಕೋಸ್. ಫ್ರಕ್ಟೋಸ್ ಅಲ್ಲಿ ಆಲ್ಫಾ ಫ್ರಕ್ಟೋಸ್ ಅಂಡ್ ಬೀಟಾ ಫ್ರಕ್ಟೋಸ್ ಬರುತ್ತೆ. ಅದರಲ್ಲಿ ಅಗೇನ್ ನಮಗೆ ಆಲ್ಫಾ ಗ್ಲೂಕೋಸ್ ಬೇಕು, ಇನ್ನೊಂದು ಯೂನಿಟ್ ಬೀಟಾ ಫ್ರಕ್ಟೋಸ್ ಬೇಕು. ಇದು ಡೆಕ್ಸ್ಟ್ರೋ ರೊಟೇಟರಿ ಆಲ್ಫಾ ಗ್ಲೂಕೋಸ್, ಬೀಟಾ ಫ್ರಕ್ಟೋಸ್ ಇಸ್ ಲೆವೋ ರೊಟೇಟರಿ. ಸೊ ಬರ್ಕೊಳ್ಳಿ. ಇವಾಗ ಏನ್ ಬರ್ಕೋಬೇಕು ಅಂದ್ರೆ ಅಗೇನ್ ಪೈರನೋಸ್ ಸ್ಟ್ರಕ್ಚರ್ ಬರ್ಕೊಳ್ತೀರಾ. ಆಲ್ಫಾ ಗ್ಲೂಕೋಸ್ ಬರೀತಾ ಇದೀವಿ. ಅಗೇನ್ ಆಲ್ಫಾ ಇರೋದ್ರಿಂದ OH ಬಿಲೋ ಬರುತ್ತೆ. OH ಇಲ್ಲಿ OH ಬರುತ್ತೆ. OH ನೆಕ್ಸ್ಟ್ OH ಇನ್ಸೈಡ್ ಬರುತ್ತೆ. ಹೈಡ್ರೋಜನ್ H ಔಟ್ಸೈಡ್. ದಿಸ್ ಇಸ್ ಆಲ್ಸೋ ಸೇಮ್ H OH. ದಿಸ್ ಇಸ್ ಆಲ್ಸೋ ಇದು 6th ಆಗಿರೋದ್ರಿಂದ CH2OH and hydrogen. This is the structure of alpha glucose ಅಥವಾ alpha D plus glucose. ನಾವು 2 ಯೂನಿಟ್ ಅಲ್ಲಿ ಒಂದು ಸುಕ್ರೋಸ್ ಇಂದ ನಮಗೆ 2 ಮಾನೋ ಸುಕ್ರೋಸ್ ಇಸ್ ಎ ಡೈಸ್ಯಾಕರೈಡ್. ಇದರಿಂದ ನಮಗೆ 2 ಮಾನೋಸ್ಯಾಕರೈಡ್ ಯೂನಿಟ್ಗಳು ಸಿಗ್ತವೆ. ಅದರಲ್ಲಿ ಫಸ್ಟ್ ಒನ್ ಯಾವುದು ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್. ಸೆಕೆಂಡ್ ಒನ್ ಇಸ್ ಬೀಟಾ ಡಿ ಮೈನಸ್ ಫ್ರಕ್ಟೋಸ್. ಒಂದು ಆಲ್ಫಾ ಗ್ಲೂಕೋಸ್ ಸಿಗುತ್ತೆ, ಇನ್ನೊಂದು ಬೀಟಾ ಫ್ರಕ್ಟೋಸ್ ಸಿಗುತ್ತೆ. ನಾವು ಸ್ಟ್ರಕ್ಚರ್ ಆಫ್ ಆಲ್ಫಾ ಗ್ಲೂಕೋಸ್ ಬರ್ಕೊಂಡಿದೀವಿ. ಅದೇ ತರ ಇನ್ನೇನ್ ಬರ್ಕೋಬೇಕು ಅಂದ್ರೆ ಬೀಟಾ ಫ್ರಕ್ಟೋಸ್ ಅನ್ನ ಪಕ್ಕದಲ್ಲೇ ಬರ್ಕೋಬೇಕು. ಇಲ್ಲಿ ಬರ್ಕೊಳ್ಳಿ. ದಿಸ್ ಈಸ್ ಫ್ಯೂರಾನ್ ಸ್ಟ್ರಕ್ಚರ್. ಫ್ಯೂರಾನ್ ಸ್ಟ್ರಕ್ಚರ್ ಅನ್ನ ಬರ್ಕೋಬೇಕು ನೋಡಿ. ಓಕೆ ನೋಡಿ, ದಿಸ್ ಈಸ್ ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್ ಅಥವಾ ಇದನ್ನ ಆಲ್ಫಾ ಗ್ಲೂಕೋಸ್ ಅಂತ ಕರಿತೀವಿ. ಇದನ್ನ ಬೀಟಾ ಫ್ರಕ್ಟೋಸ್ ಅಂತ ಕರಿತೀವಿ. ಈ ಆಲ್ಫಾ ಗ್ಲೂಕೋಸ್ ನೋಡಿ, ಆಲ್ಫಾ ಇರೋದ್ರಿಂದ OH ನೆನಪು ಮಾಡ್ಕೊಳ್ಳಿ. OH ಬಿಲೋ ಬರುತ್ತೆ. H ಫಸ್ಟ್ ಕಾರ್ಬನ್ ಅಲ್ಲಿ
OH H ಇರುತ್ತೆ. ಸೆಕೆಂಡ್ ಕಾರ್ಬನ್ ಅಲ್ಲಿ OH ಅಗೈನ್ ರೈಟ್ ಸೈಡ್ ಬರುತ್ತೆ, ಇಲ್ಲೂ ಕೂಡ ರೈಟ್ ಸೈಡ್ H ಮೇಲ್ಗಡೆ, OH ಲೆಫ್ಟ್ ಬರುತ್ತೆ, ಅಗೈನ್ H ಕೆಳಗಡೆ. C4 ಕಾರ್ಬನ್ ಆಟಮ್ ಅದರಲ್ಲಿ OH ಅಗೈನ್ ರೈಟ್ ಸೈಡ್ ಬರುತ್ತೆ, ಅದಕ್ಕೆ ಬಿಲೋ ಬರ್ಕೊಂಡಿದೀವಿ, H ಮೇಲ್ಗಡೆ ಇರುತ್ತೆ. ಫಿಫ್ತ್ ಕಾರ್ಬನ್ ಹೈಡ್ರೋಜನ್ ಉಳ್ಕೊಂಡಿರುತ್ತೆ, 6 CH2OH. ಇದು ಸೈಕ್ಲಿಕ್ ಸ್ಟ್ರಕ್ಚರ್ ಹೇಳ್ತಾ ಇರೋದು, ಬರೀ ಸ್ಟ್ರಕ್ಚರ್ ಅಲ್ಲ, ಸೈಕ್ಲಿಕ್ ಸ್ಟ್ರಕ್ಚರ್ ಆಫ್ ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್ ಇದು. ಸೊ ಬೀಟಾ ಡಿ ಮೈನಸ್ ಫ್ರಕ್ಟೋಸ್, ಸೈಕ್ಲಿಕ್ ಸ್ಟ್ರಕ್ಚರ್ ಆಫ್ ಬೀಟಾ ಡಿ ಮೈನಸ್ ಫ್ರಕ್ಟೋಸ್ ನೋಡ್ಕೋಬೇಕಿಲ್ಲಿ. ಅಗೇನ್ ಇಲ್ಲಿ ನೋಡ್ಕೊಳ್ಳಿ, ಫಸ್ಟ್ ಕಾರ್ಬನ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಅಂಡ್ ಸಿಕ್ಸ್ತ್. ಇಲ್ಲಿ ಫಸ್ಟ್ ಕಾರ್ಬನ್ ನೋಡ್ಕೊಳ್ಳಿ, ಫಸ್ಟ್ ಕಾರ್ಬನ್ ಏನಾಗಿದೆ, ಅಗೇನ್ ಫಸ್ಟ್ ಕಾರ್ಬನ್ CH2OH ಇದೆ, ಇಲ್ಲಿ ಬರ್ಕೊಳ್ಳಿ CH2OH. ಸೆಕೆಂಡ್ ಕಾರ್ಬನ್ ಅಲ್ಲಿ ಏನಿದೆ, ಅಗೇನ್ ಸೆಕೆಂಡ್ ಕಾರ್ಬನ್ ಅಲ್ಲಿ ಇದು ಏನಾಗುತ್ತೆ ಅಂದ್ರೆ ನಿಮಗೆ ಒಂದು ಪ್ರೋಟಾನ್ ಇಲ್ಲಿ OH ಬಂದಿರುತ್ತೆ, OH ಇರುತ್ತೆ. ಸೊ OH ಲೆಫ್ಟ್ ಸೈಡ್, ಸೆಕೆಂಡ್ ಅಲ್ಲಿ ಏನ್ ಬರುತ್ತೆ ನಿಮಗೆ ಇಲ್ಲಿ ಅಗೇನ್ OH ಬರುತ್ತೆ. ಥರ್ಡ್ ಕಾರ್ಬನ್ ನೋಡ್ಕೊಳ್ಳಿ, HOH, H ಅಂಡ್ OH, H ಬಿಲೋ ಬರುತ್ತೆ, OH H. ಫೋರ್ತ್ ಕಾರ್ಬನ್ ಅಲ್ಲಿ OH ಬಿಲೋ, H ಮೇಲ್ಗಡೆ. ಅಗೇನ್ ಫಿಫ್ತ್ H CH2OH, 6. ಇದು ಎರಡು ತರ ಸ್ಟ್ರಕ್ಚರ್ ಬರೀಬಹುದು. ನೀವು ಫಸ್ಟ್ ಸ್ಟ್ರಕ್ಚರ್ ನೋಡ್ಕೊಳ್ಳಿ, ಈ ತರ ಬರೀಬಹುದು. ಒಂದು ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್ ಬರ್ಕೊಂಡ್ರೆ, ಇನ್ನೊಂದು ಬೀಟಾ ಡಿ ಮೈನಸ್ ಫ್ರಕ್ಟೋಸ್ ಬರ್ಕೊಂಡ್ರೆ, ಇವೆರಡು ನಡುವೆ ಏನಾಗುತ್ತೆ, ದಿಸ್ ಇಸ್ C1 ಅಂಡ್ ಇದು C2, ಇದು C1. ನಿಮಗೆ ಗೊತ್ತಿರೋ ಹಾಗೆ ದಿ ಗ್ಲೈಕೋಸೈಡಿಕ್ ಅಥವಾ ಆಕ್ಸೈಡ್ ಲಿಂಕೇಜ್ ಈಸ್ ಫಾರ್ಮ್ಡ್ ಬಿಟ್ವೀನ್ C1 ಆಫ್ ಆಲ್ಫಾ ಗ್ಲೂಕೋಸ್ ಟು C2 ಆಫ್ ಬೀಟಾ ಫ್ರಕ್ಟೋಸ್. C1 ಆಲ್ಫಾ ಗ್ಲೂಕೋಸ್ ಮತ್ತೆ C2 ಆಫ್ ಬೀಟಾ ಫ್ರಕ್ಟೋಸ್, ಇವೆರಡು ನಡುವೆ ಏನಾಗುತ್ತೆ, ಆಕ್ಸೈಡ್ ಲಿಂಕ್ ಈಸ್ ಫಾರ್ಮ್ಡ್. ಅದನ್ನ ನಾವು ಗ್ಲೈಕೋಸೈಡಿಕ್ ಲಿಂಕೇಜ್ ಅಥವಾ ಆಕ್ಸೈಡ್ ಲಿಂಕೇಜ್ ಅಂತ ಕರಿತೀವಿ. ಇಲ್ಲಿ ನೋಡಿ OH ಇದೆ, OH ಅಂಡ್ OH, ಒಂದು OH ಒಂದು H, ಇವೆರಡು ಸೇರ್ಬಿಟ್ರು ಏನಾಗುತ್ತೆ, ಇಂಟರ್ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್ ಅಂತ ಮುಂಚೆನೆ ಹೇಳಿದ್ದೆ. ಇಂಟರ್ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್ ಆಗುತ್ತೆ. ಆಕ್ಸೈಡ್ ನೋಡಿ ಒಂದು H, ಈ ಕಡೆ ಒಂದು OH ಆಯ್ತು, ಏನಾಯ್ತು ಅಲ್ಲಿ ವಾಟರ್ ಮಾಲಿಕ್ಯೂಲ್ ಆಯ್ತು. ವಾಟರ್ ಮಾಲಿಕ್ಯೂಲ್ ಏನಾಯ್ತು, ಎಲಿಮಿನೇಟ್ ಆಯ್ತು. ಸೊ ಇಂಟರ್ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್, ಒಂದು ಆಕ್ಸಿಜನ್ ನೋಡಿದ್ದೀವಿ, ಸೊ ಇದು ಆಕ್ಸೈಡ್ ಲಿಂಕ್ ಆಗುತ್ತೆ. ಇಂಟರ್ ಎಲಿಮಿನೇಷನ್ ಆಫ್ H2O ಮೀನ್ಸ್ ಇಂಟರ್ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್ ಆಯ್ತು. ಇಂಟರ್ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್, ಗ್ಲೈಕೋಸೈಡಿಕ್ ಲಿಂಕೇಜ್ ಇಸ್ ಫಾರ್ಮ್. ಇದನ್ನ ನಾವು ಏನಂತ ಕರಿತೀವಿ, ಗ್ಲೈಕೋಸೈಡಿಕ್ ಲಿಂಕೇಜ್, ಗ್ಲೈಕೋಸೈಡಿಕ್ ಲಿಂಕ್ ಅಂತ ಕರೀತೀವಿ. ನೋಡಿ, ಸುಕ್ರಾಸ್ undergoes hydrolysis or by the enzymatic activity it produces two different monosaccharide units. First one is alpha D plus glucose and beta D minus fructose. ಅದರಲ್ಲಿ ಫಸ್ಟ್ ನಾವು ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್ ಬರ್ಕೊಂಡ್ವಿ, ಆಮೇಲೆ ಬೀಟಾ ಡಿ ಮೈನಸ್ ಫ್ರಕ್ಟೋಸ್ ಎರಡನ್ನೂ ಬರ್ಕೊಂಡ್ವಿ. ಇವೆರಡರ ನಡುವೆ ಏನಾಯ್ತು, ಎರಡು OH ಅಂಡ್ OH ಇತ್ತು, ಇಲ್ಲಿ ಇಂಟರ್ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್ ಆಯ್ತು. OH ಅಂಡ್ OH ಇತ್ತು, ಅಲ್ಲಿ ವಾಟರ್ ಮಾಲಿಕ್ಯೂಲ್ ಹೋದ್ರೆ ಇನ್ನೊಂದು ಆಕ್ಸೈಡ್ ನೋಡಿತ್ತು, ಅದನ್ನೇ ನಾವು ಏನಂತ ಕರಿತೀವಿ, ಆಕ್ಸೈಡ್ ಲಿಂಕ್ ಈಸ್ ಫಾರ್ಮ್ ಬಿಟ್ವೀನ್ C1 ಆಫ್ ಆಲ್ಫಾ ಗ್ಲೂಕೋಸ್ ಟು C2 ಆಫ್ ಬೀಟಾ ಫ್ರಕ್ಟೋಸ್. ಇವೆರಡರ ನಡುವೆ ಏನಾಯ್ತು, ಆಕ್ಸೈಡ್ ಲಿಂಕ್ ಫಾರ್ಮ್ ಆಯ್ತು. ಹೆಂಗಾಯ್ತು ಅಂದ್ರೆ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್ ಆಯ್ತು. ಇದನ್ನ ನಾವು ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಕರಿತೀವಿ. ಗ್ಲೈಕೋಸೈಡಿಕ್ ಲಿಂಕೇಜ್ ಇಸ್ ಫಾರ್ಮ್ ಬಿಟ್ವೀನ್ C1 ಆಫ್ ಆಲ್ಫಾ ಗ್ಲೂಕೋಸ್ ಟು C2 ಆಫ್ ಬೀಟಾ ಫ್ರಕ್ಟೋಸ್ ಬೈ ಎಲಿಮಿನೇಟಿಂಗ್ ಎ ವಾಟರ್ ಮಾಲಿಕ್ಯೂಲ್. ದಿಸ್ ಈಸ್ ದಿ ಹಾವರ್ತ್ ಸ್ಟ್ರಕ್ಚರ್ ಆಫ್ ಸುಕ್ರೋಸ್. ನಿಮಗೆ 2 ಮಾರ್ಕಿಗೆ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್. 2 ಮಾರ್ಕಿಗೆ ರೈಟ್ ದಿ ಹಾವರ್ತ್ ಸ್ಟ್ರಕ್ಚರ್ ಆಫ್ ಸುಕ್ರೋಸ್ ಅಂತ ಕೇಳ್ತಾರೆ. ನೀಟಾಗಿ ನೋಡ್ಕೊಳ್ರಿ. ಒಂದ್ ಕಡೆ ಆಲ್ಫಾ ಗ್ಲೂಕೋಸ್ ಬರ್ಕೊಳ್ರಿ, ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಇನ್ನೊಂದ್ ಕಡೆ ಬೀಟಾ ಡಿ ಮೈನಸ್ ಫ್ರಕ್ಟೋಸ್, ಆಲ್ಫಾ ಗ್ಲೂಕೋಸ್ ಅಂಡ್ ಬೀಟಾ ಫ್ರಕ್ಟೋಸ್ ಎರಡನ್ನೂ ಬರ್ಕೊಳ್ರಿ. ಇಲ್ಲಿ ಎರಡು OH ಅಂತ ಬಂದಿರುತ್ತೆ. ಅವೆರಡರ ನಡುವೆ ಏನಾಗುತ್ತೆ, ಆಕ್ಸೈಡ್ ಲಿಂಕ್ ಫಾರ್ಮ್ ಆಗುತ್ತೆ.
ಬೈ ಎಲಿಮಿನೇಟಿಂಗ್ ವಾಟರ್ ಮಾಲಿಕ್ಯೂಲ್ OH ಅಲ್ಲಿ ವಾಟರ್ ಮಾಲಿಕ್ಯೂಲ್ ಹೋದ್ರೆ ಎರಡು ಹೈಡ್ರೋಜನ್ ಒಂದು ಆಕ್ಸಿಜನ್ ಹೋಯ್ತು, ವಾಟರ್ ಮಾಲಿಕ್ಯೂಲ್ ಹೋಯ್ತು, ಒಂದು ಆಕ್ಸಿಜನ್ ಉಳ್ಕೊಳ್ತು. ಅವೆರಡರ ನಡುವೆ ಏನಾಗುತ್ತೆ, ಆಕ್ಸೈಡ್ ಲಿಂಕ್ ಫಾರ್ಮ್ ಆಗುತ್ತೆ. ಅದನ್ನೇ ನಾವು ಗ್ಲೈಕೋಸೈಡಿಕ್ ಲಿಂಕ್ ಅಂತ ಕರಿತೀವಿ. ದಿಸ್ ಈಸ್ ದಿ ಆವರ್ ಸ್ಟ್ರಕ್ಚರ್ ಆಫ್ ಸುಕ್ರೋಸ್. ಇನ್ನೊಂದ್ ತರ ಬರೀಬಹುದು ನೋಡಿ, ಇಲ್ಲಿ ಸೇಮ್ ಹೇಗೆ ಬರೀತೀರಾ ಅಂದ್ರೆ ಅಗೈನ್ OH, ದಿಸ್ ಈಸ್ ಆಲ್ಫಾ ಗ್ಲೂಕೋಸ್, H ಬರ್ಕೊಳ್ಳಿ, ಅಗೈನ್ H and OH, ಇಲ್ಲಿ OH inside H and OH, ಇಲ್ಲಿ CH2OH and H. This is the structure of alpha glucose. ಇಲ್ಲೇ ಇದೆ. ಅದೇ ತರ ಬೀಟಾ ಫ್ರಕ್ಟೋಸ್ ಬರ್ಕೊಳ್ರಿ. ಬೀಟಾ ಫ್ರಕ್ಟೋಸ್ ಹೆಂಗ್ ಬರೀತೀರಾ, ಅಗೈನ್ ಇದರಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ. ಈ ಕಡೆಯಿಂದ ಬರ್ತೀವಿ ನಾವು C1 C2 C3 C4 ಅಂತ ಈ ಕಡೆಯಿಂದ ತಗೊಂಡ್ರೆ ಅಗೈನ್ ಏನ್ ಬರುತ್ತೆ ನಿಮಗೆ, OH ಇಲ್ಲಿ ಬರುತ್ತೆ, OH and CH2OH ಬರುತ್ತೆ. ನೆಕ್ಸ್ಟ್ ನಿಮಗೆ ನೋಡಿ ಈ ತರನು ಬರೀಬಹುದು. ಒಂದು ಆಲ್ಫಾ ಗ್ಲೂಕೋಸ್ ಅಂಡ್ ಬೀಟಾ ಫ್ರಕ್ಟೋಸ್ ಅನ್ನು ಬರ್ಕೊಂಡ್ರೆ ಸೇಮ್ OH ಇರುತ್ತೆ ನೋಡಿ. ದಿಸ್ ಈಸ್ C1 ಕಾರ್ಬನ್ ಅಗೇನ್ OH ಮೇಲ್ಗಡೆ ಬರುತ್ತೆ. C1, ದಿಸ್ ಈಸ್ C1 ಕಾರ್ಬನ್ ಏನಿರುತ್ತೆ, ಫಸ್ಟ್ ಕಾರ್ಬನ್ CH2OH ಈ ಕಡೆ ನೋಡ್ಕೊಂಡ್ರೆ ಇಲ್ಲಿ CH2OH ಇದೆ. ಸೆಕೆಂಡ್ ಕಾರ್ಬನ್ OH ಇದೆ, ಸೆಕೆಂಡ್ ಕಾರ್ಬನ್ OH. ಥರ್ಡ್ ಕಾರ್ಬನ್ H ಬಿಲೋ OH ಎಬೋ ಇದೆ, ಇಲ್ಲಿ H ಬರ್ಕೊಳ್ಳಿ, H ಬಿಲೋ ಇದೆ. ದಿಸ್ ಈಸ್ C3 ಥರ್ಡ್ ಕಾರ್ಬನ್ ಆಟಮ್. ಇಲ್ಲಿ ಫೋರ್ತ್ ಕಾರ್ಬನ್ ಆಟಮ್ ನೋಡಿ, OH ಬಿಲೋ H ಎಬೋ ಬರ್ಕೊಳ್ಳಿ, OH ಬಿಲೋ ಬರ್ಕೊಳ್ಳಿ. ನೆಕ್ಸ್ಟ್ C5 ಕಾರ್ಬನ್ ಅಲ್ಲಿ ಹೈಡ್ರೋಜನ್ ಇದೆ, ದಿಸ್ ಈಸ್ C5 ಕಾರ್ಬನ್. ದಿಸ್ ಈಸ್ C6 ಏನಾಗಿದೆ, CH2OH ಇದೆ, CH2OH ನೋಡಿ. ಅಗೈನ್ ಆಕ್ಸೈಡ್ ಲಿಂಕ್ ಈಸ್ ಫಾರ್ಮ್ ಬಿಟ್ವೀನ್ C1, ಇದು C1 C2 C3 C4 C5 and C6. C1 ಆಲ್ಫಾ ಗ್ಲೂಕೋಸ್ ಟು C2 ಬೀಟಾ ಫ್ರಕ್ಟೋಸ್. ಇವೆರಡರ ನಡುವೆ ಆಕ್ಸೈಡ್ ಲಿಂಕ್ ಆಗಬೇಕು ಅಂತ ಹೇಳಿದ್ದಾರೆ. ಸೊ ಏನ್ ಮಾಡ್ತೀರಾ, ಇಲ್ಲಿ C1 ಆಲ್ಫಾ ಗ್ಲೂಕೋಸ್ ಟು C2 ಬೀಟಾ ಫ್ರಕ್ಟೋಸ್. ಇವೆರಡು ನಡುವೆ ಆಕ್ಸೈಡ್ ಲಿಂಕ್ ಫಾರ್ಮ್ ಆಗಬೇಕು. ಸೊ ಇಲ್ಲಿ ನೋಡಿ, ದಿಸ್ ಈಸ್ C1 ಆಲ್ಫಾ C2 ಬೀಟಾ, ಇದು OH ಇದೆ. ಇಲ್ಲಿ ಕೂಡ ಅಗೈನ್ ಏನಾಗುತ್ತೆ, ಇಂಟರ್ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್ ಆಗುತ್ತೆ. ಅಗೈನ್ ಏನ್ ನೋಡ್ತೀವಿ, ನಿಮಗೆ ಆಕ್ಸಿಜನ್ ಉಳಿತು, ಆಕ್ಸೈಡ್ ಲಿಂಕ್ ಫಾರ್ಮ್ ಆಯಿತು. ಇಂಟರ್ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್, ಇದನ್ನೇ ನಾವು ಏನಂತ ಕರಿತೀವಿ ಅಂದ್ರೆ ಗ್ಲೈಕೋಸೈಡಿಕ್ linkage is formed between C1 of alpha glucose to C2 of beta fructose. ನೀವು ಯಾವ ತರನಾದ್ರೂ ಬರಿಬಹುದು, ಎರಡು ಕೂಡ ರೈಟ್, ಎರಡು ಕೂಡ ಹವ ಸ್ಟ್ರಕ್ಚರ್. ಈ ತರನಾದ್ರೂ ಈಸಿ ಆದ್ರೆ ಈ ತರನಾದ್ರೂ ಬರೀರಿ, ಹಿಂಗಾರು ಬರೀರಿ ಅಥವಾ ಹಿಂಗಾರು ಬರೀರಿ, ಯಾವ ತರನಾದ್ರೂ ಒಂಥರ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರಿ. ದಿಸ್ ಈಸ್ ದಿ ಹಾವರ್ತ್ ಸ್ಟ್ರಕ್ಚರ್ ಆಫ್ ಸುಕ್ರೋಸ್ ಆಯ್ತು. ನೆಕ್ಸ್ಟ್ ಒನ್ ಈಸ್, ಈಗ ಸುಕ್ರೋಸ್ ಆದ್ಮೇಲೆ ಸುಕ್ರೋಸ್ ಇಸ್ ನಾನ್ ಶುಗರ್, ಇನ್ನೂ ಎರಡು ಉಳಿತವೆ ಡೈಸ್ಯಾಕ್ರೈಡ್. ಫಸ್ಟ್ ಒನ್ ಈಸ್ ಸುಕ್ರೋಸ್, ಸೆಕೆಂಡ್ ಒನ್ ಈಸ್ ಮಾಲ್ಟೋಸ್ ಅಂಡ್ ಲ್ಯಾಕ್ಟೋಸ್. ಓಕೆ, ನೆಕ್ಸ್ಟ್ ಒನ್ ಈಸ್ maltose, second one is maltose. So maltose is also a disaccharide. Sucrose is a disaccharide, maltose and lactose ಇವು ಮೂರು ಕೂಡ ಡೈಸ್ಯಾಕರೈಡ್ಸ್ ಆಗಿದಾವೆ. ಅದರಲ್ಲಿ ಸುಕ್ರೋಸ್ is non reducing sugar but maltose is a reducing sugar. So maltose ಇದರ ಮಾಲಿಕ್ಯುಲರ್ ಫಾರ್ಮುಲಾ ಬಂದ್ಬಿಟ್ಟು ನಿಮಗೆ ಗೊತ್ತಿದೆ, C12H20O11. This maltose undergoes hydrolysis. C12H20O11 undergoes hydrolysis. This is maltose undergoes hydrolysis, which produces two same monosaccharide unit. ಎರಡು ಕೂಡ ಸೇಮ್ monosaccharide unit ಸಿಗುತ್ತೆ. ಯಾವ್ದಪ್ಪ ಅಂದ್ರೆ 2 alpha glucose unit. 2 alpha glucose unit. This maltose
undergoes hydrolysis which produces 2 glucosinate. ಎರಡು ಕೂಡ ಸೇಮ್, ನಾವ್ ಹೇಳಿದ್ವಿ ಸೇಮ್ ಆಗಿರ್ಬೋದು ಅಥವಾ ಡಿಫ್ರೆಂಟ್ ಮಾನೋಸ್ಯಾಕ್ರೈಡ್ಸ್ ಅವರು ಸಿಗ್ಬೋದು ಅಂತ ಹೇಳಿದ್ವಿ. ಸೊ ಸುಕ್ರೋಸ್ ಅಲ್ಲಿ ಒಂದು ಆಲ್ಫಾ ಗ್ಲೂಕೋಸ್ ಇನ್ನೊಂದು ಬೀಟಾ ಫ್ರಕ್ಟೋಸ್ ಸಿಕ್ತು. ಬಟ್ ಮಾಲ್ಟೋಸ್ ಅಂಡರ್ಗೋಸ್ ಹೈಡ್ರಾಲಿಸಿಸ್ ಇಟ್ ಪ್ರೊಡ್ಯೂಸಸ್ 2 ಸೇಮ್ ಮಾನೋಸ್ಯಾಕ್ರೈಡ್ ಯೂನಿಟ್. 2 ಸೇಮ್ ಮಾನೋಸ್ಯಾಕ್ರೈಡ್ ಯೂನಿಟ್ಸ್ ಆರ್ ಪ್ರೊಡ್ಯೂಸ್. ಆ ಮಾನೋಸ್ಯಾಕ್ರೈಡ್ ಯೂನಿಟ್ ಯಾವುದು ಅಂದ್ರೆ ಆಲ್ಫಾ ಗ್ಲೂಕೋಸ್ ಯೂನಿಟ್. ಹೀಗೆ ಎರಡೂ ಕೂಡ ಆಲ್ಫಾ ಗ್ಲೂಕೋಸ್ ಯೂನಿಟ್ ಸಿಗುತ್ತೆ. C6H12O6 ಪ್ಲಸ್ C6H12O6 ಎರಡೂ ಕೂಡ ಆಲ್ಫಾ ಗ್ಲೂಕೋಸ್ ಯೂನಿಟ್ ಅನ್ನೇ ಸಿಗುತ್ತೆ ಇಲ್ಲಿ. ಓಕೆ, ಇಲ್ಲಿ ಏನಾಗುತ್ತೆ ಅಂದ್ರೆ ಅಗೈನ್ ಮಾಲ್ಟೋಸ್ ಸೋರ್ಸ್ ಬಂದ್ಬಿಟ್ಟು ಎಲ್ಲಿ ಇರುತ್ತೆ? ಮಾಲ್ಟೋಸ್ ಎಲ್ಲ ಸಿಗುತ್ತೆ ನಿಮಗೆ? ಮಾಲ್ಟ್, ಎಲ್ಲ ಮಾಲ್ಟ್ಗಳಲ್ಲಿ ಗೋಧಿ, ಬಾರ್ಲಿ, ರಾಗಿ, ಮಾಲ್ಟ್ ಏನಿರುತ್ತೆ ಅಲ್ಲೆಲ್ಲ ಕೂಡ ಮಾಲ್ಟೋಸ್ ಸಿಗುತ್ತೆ. ಅಗೈನ್ ಮಾಲ್ಟೋಸ್ ಇನ್ ದಿ ಪ್ರೆಸೆನ್ಸ್ ಆಫ್ ಎನ್ ಎನ್ಸೈಮ್ ಮಾಲ್ಟೇಸ್. ಆ ಎನ್ಸೈಮ್ ಯೂಸ್ ಮಾಡ್ಕೊಂಡು ಕೂಡ ನಿಮಗೆ ಏನು ಅಗೈನ್ ಮಾನೋಸ್ಯಾಕ್ರೈಡ್ಸ್ ಸಿಗುತ್ತೆ ನಿಮಗೆ. ಅಗೈನ್ 2 ಆಲ್ಫಾ ಗ್ಲೂಕೋಸ್ ಯೂನಿಟ್ಸ್ ಸಿಗುತ್ತೆ ಬೈ ಯೂಸಿಂಗ್ ಮಾಲ್ಟೇಸ್ ಎನ್ಸೈಮ್. ಸೊ ನೋಡಿ, ಎರಡು ಗ್ಲೂಕೋಸ್ ಯೂನಿಟ್ ಸಿಕ್ತು, ಎರಡು ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್ ಯೂನಿಟ್ ಸಿಕ್ತು ನಿಮಗೆ. ಸೊ ಏನಾಗುತ್ತೆ ನೆಕ್ಸ್ಟ್ ನೋಡಿ, ಇದನ್ನ ಏನ್ ಮಾಡ್ತೀರಾ ಅಂದ್ರೆ ಎರಡು ಆಲ್ಫಾ ಗ್ಲೂಕೋಸ್ ಯೂನಿಟ್ ಅನ್ನು ಬರ್ಕೋಬೇಕು. ಇದರಲ್ಲಿ ನಿಮಗೆ ಅಗೈನ್ ಇದರಲ್ಲಿ ದಿ ಗ್ಲೈಕೋಸೈಡಿಕ್ ಲಿಂಕೇಜ್ ಈಸ್ ಫಾರ್ಮ್ ಬಿಟ್ವೀನ್ ಎರಡು ಆಲ್ಫಾ ಗ್ಲೂಕೋಸ್ ಯೂನಿಟ್ ಇದಾವೆ ಇಲ್ಲಿ. ಸೊ ಗ್ಲೈಕೋಸೈಡಿಕ್ ಲಿಂಕೇಜ್ ಅಥವಾ ಆಕ್ಸೈಡ್ ಲಿಂಕೇಜ್ ಈಸ್ ಫಾರ್ಮ್ ಬಿಟ್ವೀನ್ C1 ಆಫ್ ಆಲ್ಫಾ ಗ್ಲೂಕೋಸ್, C1 carbon of alpha glucose to C4 of another alpha glucose. C1 of alpha glucose to C4 carbon of another alpha glucose unit. ಎರಡು ಆಲ್ಫಾ ಗ್ಲೂಕೋಸ್ ಯೂನಿಟ್ ಇದಾವೆ, ಅದರಲ್ಲಿ C1 of first alpha glucose to another alpha glucose, C4 ಅಂದ್ರೆ 4th carbon of C4 alpha glucose unit. ಒಂದು C1 ಅಂದ್ರೆ ಫಸ್ಟ್ ಕಾರ್ಬನ್, ಒಂದು ಆಲ್ಫಾ ಗ್ಲೂಕೋಸ್ ಅಲ್ಲಿ ಫಸ್ಟ್ ಕಾರ್ಬನ್ ಇರುತ್ತೆ, ಅಲ್ಲಿಂದ ಇನ್ನೊಂದು ಅಗೈನ್ ಆಲ್ಫಾ ಗ್ಲೂಕೋಸ್ ಯೂನಿಟ್ ಇರುತ್ತೆ, ಅದರಲ್ಲಿ C4 ಕಾರ್ಬನ್ 4 ಇವೆರಡರ ನಡುವೆ ಏನಾಗುತ್ತೆ ಗ್ಲೈಕೋಸೈಡಿಕ್ ಲಿಂಕೇಜ್ ಇಸ್ ಫಾರ್ಮ್. ಗ್ಲೈಕೋಸೈಡಿಕ್ ಲಿಂಕೇಜ್ ಇಸ್ ನಥಿಂಗ್ ಬಟ್ ಆಕ್ಸೈಡ್ ಲಿಂಕೇಜ್, ಆಕ್ಸಿಜನ್ ಲಿಂಕೇಜ್ ಈಸ್ ಫಾರ್ಮ್ ಬಿಟ್ವೀನ್ C1 of alpha glucose to C4 of another alpha glucose ಆಗುತ್ತೆ. ಅಗೈನ್ ಏನಾಗುತ್ತೆ ಅಂದ್ರೆ ಇದು ಇಂಟರ್ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್ ಬರ್ಕೊಳ್ಳೋದಾದ್ರೆ ಹೆಂಗಾಗುತ್ತೆ, ಇಂಟರ್ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್ ಆಗುತ್ತೆ. ಇಂಟರ್ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್ ಆದ್ಮೇಲೆ ನಿಮಗೆ ಗ್ಲೈಕೋಸೈಡಿಕ್ ಲಿಂಕೇಜ್ ಸಿಗೋದು. ಅಗೈನ್ C1 alpha to C4 alpha ಆಗುತ್ತೆ. ನೀವು ನೋಡಿ ಎರಡು ಆಲ್ಫಾ ಗ್ಲೂಕೋಸ್ ಯೂನಿಟ್ ಇಂದ ತಗೋಬೇಕು. ಸೊ ರೈಟ್ ದಿ ಹಾವರ್ತ್ ಸ್ಟ್ರಕ್ಚರ್ ಈಗ ಹಾವರ್ತ್ ಸ್ಟ್ರಕ್ಚರ್ ತಗೊಳ್ಳಿ. ಹಾವರ್ತ್ ಸ್ಟ್ರಕ್ಚರ್ ಆಫ್ ಮಾಲ್ಟೋಸ್ ಅಂತ ಕೇಳ್ತಾರೆ. ಮಾಲ್ಟೋಸ್ ಅಗೈನ್ ಹಾವರ್ತ್ ಸ್ಟ್ರಕ್ಚರ್ ಆಫ್ ಮಾಲ್ಟೋಸ್ ಅಂದ್ರೆ ಬರಿಬೇಕು. ಹಾವರ್ತ್ ಸ್ಟ್ರಕ್ಚರ್ ಅಂದ್ರೆ ಹೇಗೆ ನಿಮಗೆ ಎರಡು ಗ್ಲೂಕೋಸ್ ಯೂನಿಟ್ ಸಿಗುತ್ತೆ. ನೀವೇನು ಸಿಂಪಲ್ ಆಗಿ ಬರ್ಕೊಳ್ಳಿ, ಎರಡು ಗ್ಲೂಕೋಸ್ ಯೂನಿಟ್ ಅನ್ನ ಬರ್ಕೋಬೇಕು. ಅದರಲ್ಲೂ ಆಲ್ಫಾ ಗ್ಲೂಕೋಸ್ ಯೂನಿಟ್ ಈ ಕಡೆ ಒಂದು ಬರ್ಕೊಳ್ಳಿ. ನಿಮಗೆ ಗೊತ್ತಿದೆ ಆಲ್ಫಾ ಗ್ಲೂಕೋಸ್ ಬರೆಯೋದು ಸ್ಟ್ರಕ್ಚರ್ ಅಥವಾ ಹಾವರ್ತ್ ಸ್ಟ್ರಕ್ಚರ್ ನೀವು ಆಲ್ರೆಡಿ ಬರ್ದಿದ್ದೀರಾ. ಈಗ ಸೈಕ್ಲಿಕ್ ಸ್ಟ್ರಕ್ಚರ್ ಗೊತ್ತು ನಿಮಗೆ, ಅದರಲ್ಲಿ ಹಾವರ್ತ್ ಸ್ಟ್ರಕ್ಚರ್ ಆಫ್ ಆಲ್ಫಾ ಗ್ಲೂಕೋಸ್ ಗೊತ್ತು ನಿಮಗೆ. ಆಲ್ಫಾ ಗ್ಲೂಕೋಸ್ ಎರಡೂ ಕೂಡ ಆಲ್ಫಾ ಗ್ಲೂಕೋಸ್ ಇದಾವೆ. ಇಲ್ಲಿ ಸ್ಟ್ರಕ್ಚರ್ ಬರ್ಕೊಳ್ಳಿ ಅಷ್ಟೇ. ಏನು OH ಬಿಲೋ ಇರುತ್ತೆ ಆಲ್ಫಾ ಗ್ಲೂಕೋಸ್ ಅಲ್ಲಿ, ಹೈಡ್ರೋಜನ್ ಮೇಲ್ಗಡೆ ಫಸ್ಟ್ ಕಾರ್ಬನ್ ಅಲ್ಲಿ, ಅಗೈನ್ ಸೆಕೆಂಡ್ ಕಾರ್ಬನ್ ಅಲ್ಲಿ OH ಕೆಳಗಡೆ ಇರುತ್ತೆ, ಥರ್ಡ್ ಕಾರ್ಬನ್ ಅಲ್ಲಿ OH ಇನ್ಸೈಡ್ H ಔಟ್ಸೈಡ್, ಫೋರ್ತ್ ಕಾರ್ಬನ್ ಅಲ್ಲಿ OH ಬಿಲೋ ಇರುತ್ತೆ,
ಹೈಡ್ರೋಜನ್ ಮೇಲಿರುತ್ತೆ. ಇಲ್ಲಿ 5th ಕಾರ್ಬನ್ H, 6th ಕಾರ್ಬನ್ ಯಾವಾಗಲೂ ಕೂಡ CH2OH ಆಗಿರುತ್ತೆ. ಸೇಮ್ ಸ್ಟ್ರಕ್ಚರ್ ಅನ್ನು ಈ ಕಡೆನೇ ಬರ್ಕೊಳ್ಳಿ. ಅಗೈನ್ C1 ಕಾರ್ಬನ್, C1, C2, C3, C4, C5 and C6. ಇಲ್ಲೂ ಕೂಡ C1, C2, C3, C4, C5 and C6. ಸೇಮ್ H ಬರ್ಕೊತೀರಾ, OH ಬಿಲೋ ಇರುತ್ತೆ. OH ಸೆಕೆಂಡ್ ಕಾರ್ಬನ್ ಅಲ್ಲಿ ಬಿಲೋ, ಹೈಡ್ರೋಜನ್ ಎಬೋ. ಇಲ್ಲಿ OH ಇನ್ಸೈಡ್, ಔಟ್ಸೈಡ್ ಹೈಡ್ರೋಜನ್. ಇಲ್ಲಿ ಕೂಡ H and OH ಇರುತ್ತೆ. 5th ಕಾರ್ಬನ್ ಅಲ್ಲಿ ಹೈಡ್ರೋಜನ್ ಇರುತ್ತೆ. ಅಗೈನ್ CH2OH 6th ಕಾರ್ಬನ್ ಅಲ್ಲಿ. ಎರಡು ಕೂಡ ಆಲ್ಫಾ ಗ್ಲೂಕೋಸ್ ಯೂನಿಟ್ ಕಡೆ. ಇಲ್ಲಿ ಏನ್ ಹೇಳ್ತೀವಿ, C1 ಆಲ್ಫಾ ಗ್ಲೂಕೋಸ್ ಟು C4 ಆಲ್ಫಾ ಗ್ಲೂಕೋಸ್. ಇವೆರಡು ನಡುವೆ ಆಕ್ಸೈಡ್ ಲಿಂಕ್ ಈಸ್ ಫಾರ್ಮ್ಡ್ ಬೈ ದಿ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್, ಅಥವಾ ಅದನ್ನ ನಾವು ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಕರಿತೀವಿ. ಸೊ ಇದು ಫಸ್ಟ್ ಕಾರ್ಬನ್ ಆಫ್ ಫಸ್ಟ್ ಆಲ್ಫಾ ಗ್ಲೂಕೋಸ್, ಇದು ಸೆಕೆಂಡ್ ಆಲ್ಫಾ ಗ್ಲೂಕೋಸ್ ಯೂನಿಟ್. ಫಸ್ಟ್ ಆಲ್ಫಾ ಗ್ಲೂಕೋಸ್ ಅಲ್ಲಿ ನೋಡಿ C1 ಟು C4 ಅಂತ ಹೇಳಿದ್ದಾರೆ. C1 ಆಲ್ಫಾ ಗ್ಲೂಕೋಸ್ ಟು C4 ಆಲ್ಫಾ ಗ್ಲೂಕೋಸ್ ಆಫ್ ಅನದರ್ ನೆಕ್ಸ್ಟ್ ಗ್ಲೂಕೋಸ್ ಯೂನಿಟ್. ಅಂದ್ರೆ ನೋಡಿ ಎರಡು OH ಇದೆ ಅಂದ್ರೆ OH ತಗೊಂಡ್ರೆ ಅಗೈನ್ ಇಂಟರ್ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್ ಆಗುತ್ತೆ, ಒಂದು ಆಕ್ಸಿಜನ್ ಉಳ್ಕೊಳ್ಳುತ್ತೆ. ಸೊ ಆಕ್ಸೈಡ್ ಲಿಂಕೇಜ್ ಈಸ್ ಫಾರ್ಮ್ ಬಿಟ್ವೀನ್ C1 ಆಫ್ ಆಲ್ಫಾ ಗ್ಲೂಕೋಸ್ ಟು C4 ಆಫ್ ಅನದರ್ ಆಲ್ಫಾ ಗ್ಲೂಕೋಸ್ ಯೂನಿಟ್ by the inter-elimination of water molecule. The water molecule eliminate ಆಯಿತು. by the inter-elimination of water molecule oxide linkage is formed. ಇದನ್ನೇ ನಾವು ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಕರಿತೀವಿ. ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಕರಿತೀವಿ. ಇದನ್ನ ಆಲ್ಫಾ ಲಿಂಕೇಜ್ ಅಂತ ಕರಿತೀವಿ. ಯಾಕಂದ್ರೆ ಎರಡು ಆಲ್ಫಾ ಗ್ಲೂಕೋಸ್ ಯೂನಿಟ್ ಇದೆ. ಸೊ ಇದನ್ನ ನಾವು ಆಲ್ಫಾ ಲಿಂಕೇಜ್ ಅಥವಾ ಆಲ್ಫಾ ಲಿಂಕ್ ಅಂತ ಕರಿತೀವಿ. ಅಥವಾ ಗ್ಲೈಕೋಸೈಡಿಕ್ ಲಿಂಕೇಜ್ ಅಥವಾ ಆಕ್ಸೈಡ್ ಲಿಂಕೇಜ್ ಈಸ್ ಫಾರ್ಮ್ಡ್ ಬಿಟ್ವೀನ್ C1 ಆಫ್ ಆಲ್ಫಾ ಗ್ಲೂಕೋಸ್ ಟು ಅನದರ್ C4 ಆಫ್ ಅನದರ್ ಗ್ಲೂಕೋಸ್ ಯೂನಿಟ್. ಇವೆರಡುಗಳ ನಡುವೆ ಇಲ್ಲಿಗೆ ಆಕ್ಸೈಡ್ ಲಿಂಕೇಜ್ ಈಸ್ ಫಾರ್ಮ್ಡ್. ಎರಡರ ನಡುವೆ ಏನಾಗುತ್ತೆ, ಒಂದು ಆಕ್ಸೈಡ್ ಲಿಂಕ್ ಫಾರ್ಮ್ ಆಗುತ್ತೆ. ಇದನ್ನ ನಾವು ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಕರಿತೀವಿ. ಎರಡು ಕೂಡ ಆಲ್ಫಾ ಗ್ಲೂಕೋಸ್ ಸೇಮ್ ಬರ್ಕೊಳ್ಳಿ. ಇಲ್ಲಿ OH ಬರುತ್ತೆ. C1 ನಲ್ಲಿ H and OH, C4 4th ಕಾರ್ಬನ್ ಆಟಮ್ ಅಲ್ಲಿ H and OH ಬರುತ್ತೆ. ಎರಡು OH ಇರುತ್ತೆ. ಇಲ್ಲಿ ಅಲ್ಲಿ ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಗುತ್ತೆ, ಒಂದು ಆಕ್ಸಿಜನ್ ಉಳ್ಕೊಳ್ಳುತ್ತೆ. ಅದೇ ಇಲ್ಲಿ ಆಕ್ಸೈಡ್ ಲಿಂಕ್ ಫಾರ್ಮ್ ಆಗುತ್ತೆ, ಎರಡಕ್ಕೂ ಲಿಂಕ್ ಕೊಡುತ್ತೆ. ಅದಕ್ಕೆ ಇದನ್ನ ಗ್ಲೈಕೋಸೈಡಿಕ್ ಲಿಂಕೇಜ್ ಇಸ್ ಫಾರ್ಮ್ ಬಿಟ್ವೀನ್ ಫಸ್ಟ್ ಕಾರ್ಬನ್ ಆಫ್ ಒನ್ ಆಲ್ಫಾ ಗ್ಲೂಕೋಸ್ ಟು 4th ಕಾರ್ಬನ್ ಆಫ್ ಅನದರ್ ಆಲ್ಫಾ ಗ್ಲೂಕೋಸ್. This is the structure of maltose. Maltose undergoes hydrolysis which produces two same monosaccharide unit. ಅದು ಯಾವ್ದಪ್ಪ ಅಂದ್ರೆ ಆಲ್ಫಾ ಗ್ಲೂಕೋಸ್. ಎರಡು ಆಲ್ಫಾ ಗ್ಲೂಕೋಸ್ ಯೂನಿಟ್ ಗಳನ್ನ ಕೊಡುತ್ತೆ. ಯಾವುದು? ಮಾಲ್ಟೋಸ್. ರೈಟ್ ದಿ ಹಾವರ್ತ್ ಸ್ಟ್ರಕ್ಚರ್ ಆಫ್ ಮಾಲ್ಟೋಸ್ ಅಂತ ನಿಮಗೆ ಅಗೇನ್ 2 ಮಾರ್ಕ್ಸ್ ಕೇಳ್ತಾರೆ. ಇದು ಕೂಡ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್ ಈಸ್ ಲ್ಯಾಕ್ಟೋಸ್. ಓಕೆ, ನೆಕ್ಸ್ಟ್ ಒನ್ ಈಸ್ ಲ್ಯಾಕ್ಟೋಸ್, ಥರ್ಡ್ ಒನ್. ಸೊ ಲ್ಯಾಕ್ಟೋಸ್ ಇಸ್ ಎ ಮಿಲ್ಕ್ ಶುಗರ್ ಅಂತ ಕರಿತೀವಿ. ಇದರ ಮಾಲಿಕ್ಯುಲರ್ ಫಾರ್ಮುಲಾ C12H22O11. It is a milk sugar. Again, this lactose undergoes hydrolysis. It produces two monosaccharide units. Two different monosaccharide units ಸಿಗ್ತವೆ. First one is beta galactose. Again, is C6H12O6. Molecular formula of beta galactose is same. ಗ್ಲೂಕೋಸ್ ಬೀಟಾ ಗ್ಲೂಕೋಸ್ ಇರುತ್ತೆ, ಅದು ಕೂಡ C6H12O6 ಬಟ್ ಡಿಫರೆಂಟ್ ಸ್ಟ್ರಕ್ಚರ್. ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ. ಸೊ ದಿಸ್ ಲ್ಯಾಕ್ಟೋಸ್ ಅಂಡರ್ಗೋಸ್ ಹೈಡ್ರಾಲಿಸಿಸ್. ಇಟ್ ಪ್ರೊಡ್ಯೂಸಸ್ two different monosaccharide units. First one is beta galactose and beta glucose. ನಿಮಗೆ ಆಲ್ರೆಡಿ ಬೀಟಾ ಗ್ಲೂಕೋಸ್ ಗೊತ್ತಿದೆ. ಆಲ್ಫಾ ಗ್ಲೂಕೋಸ್ ಸ್ಟ್ರಕ್ಚರ್, ಆವರ್ತ ಸ್ಟ್ರಕ್ಚರ್ ಆಫ್ ಆಲ್ಫಾ ಗ್ಲೂಕೋಸ್ ಮತ್ತೆ ಬೀಟಾ ಗ್ಲೂಕೋಸ್. ಆದ್ರೆ ಬೀಟಾ ಗ್ಯಾಲಕ್ಟೋಸ್ ಗೊತ್ತಿಲ್ಲ. ಸೊ ಬೀಟಾ ಗ್ಯಾಲಕ್ಟೋಸ್ನ ಆವರ್ತ ಸ್ಟ್ರಕ್ಚರ್ ಬರಿಬೇಕು ಅಂದ್ರೆ ವೆರಿ ಸಿಂಪಲ್. ಸೇಮ್ ಗ್ಲೂಕೋಸ್ ತರನೇ ಇರುತ್ತೆ. ಸೇಮ್ ಆಲ್ಫಾ ಗ್ಲೂಕೋಸ್ ಏನಿರುತ್ತೆ ಅದೇ ತರನೇ ಇರುತ್ತೆ. ಎರಡು OH ಗ್ರೂಪ್ಗಳು ಮೇಲಿರ್ತವೆ ಅಷ್ಟೇ. ನಿಮಗೆ ಇದನ್ನ ಸೈಕ್ಲಿಕ್ ಸ್ಟ್ರಕ್ಚರ್ ಆಫ್ ಯಾವುದು ಗ್ಯಾಲಕ್ಟೋಸ್ ಕೊಟ್ಟಿಲ್ಲ, ಹಂಗಾಗಿ ಇದನ್ನ ಹೇಳಿಲ್ಲ. ಸೊ ಫಸ್ಟ್ ಒನ್ ಈಸ್ ಬೀಟಾ ಗ್ಯಾಲಕ್ಟೋಸ್ ಸಿಗುತ್ತೆ, ಆಮೇಲೆ ಬೀಟಾ ಗ್ಲೂಕೋಸ್ ಸಿಗುತ್ತೆ.
So it is a reducing sugar. Lactose and maltose are reducing sugar. Sucrose is a non-reducing sugar. The glycosidic linkage is formed between C1 of beta galactose, C1 ಇಲ್ಲಿ ಬರುತ್ತೆ, C1 of beta galactose to the C4 of beta glucose. So ಇಲ್ಲಿ C4 of beta glucose ಬರುತ್ತೆ. ಸೊ ನಿಮಗೆ ಗ್ಯಾಲಕ್ಟೋಸ್ ಬರಿಬೇಕು ಅಂದ್ರೆ ವೆರಿ ಸಿಂಪಲ್. ಅದರಲ್ಲಿ ಬೀಟಾ ಗ್ಯಾಲಕ್ಟೋಸ್ ಹೆಂಗ್ ಬರೀತೀರಾ ಅಂದ್ರೆ OH ಮೇಲ್ಗಡೆ ಬರುತ್ತೆ. ಅದೇ ಗ್ಲೂಕೋಸ್ ಅಲ್ಲಿ ಬಂದ್ರೆ ಆಲ್ಫಾ ಗ್ಲೂಕೋಸ್ ಅಲ್ಲಿ ಸೇಮ್, ಅಥವಾ ಬೀಟಾ ಗ್ಲೂಕೋಸ್ ಅಲ್ಲಿ OH ಮೇಲೆ ಇರುತ್ತೆ, ಆಲ್ಫಾ ಗ್ಲೂಕೋಸ್ ಅಂತ ಬಂದ್ರೆ OH ಕೆಳಗಡೆ ಇರುತ್ತೆ. ಅದು ಬೇಡ ಅಂದ್ರೆ ಬೀಟಾ ಗ್ಯಾಲಕ್ಟೋಸ್ ಬರಿಬೇಕು ಅಂದ್ರೆ OH ಗ್ರೂಪ್ಗಳು ಇಲ್ಲಿ ಈ ಕಡೆ C1 and C4 ಆಫ್ ಕಾರ್ಬನ್ ಎರಡೂ ಕಡೆ ಕೂಡ OH ಮೇಲ್ಗಡೆ ಇರುತ್ತೆ. ಮಿಕ್ಕಿರೋದೆಲ್ಲ ಹಂಗೇನೆ ಬರ್ಕೊಳ್ಳಿ. H ಬರೀರಿ, ಇಲ್ಲಿ H ಬರೀರಿ. ಹಾಗೆ ಈ ಗ್ಲೂಕೋಸ್ ಸ್ಟ್ರಕ್ಚರ್ ಬರೀತೀರಾ. ಗ್ಲೂಕೋಸ್ ಆಲ್ಫಾ ಗ್ಲೂಕೋಸ್ ಅಂದ್ರೆ OH ಕೆಳಗಡೆ ಇತ್ತು ಅಂದ್ರೆ ಅದು ಆಲ್ಫಾ ಗ್ಲೂಕೋಸ್ ಆಗಿರುತ್ತೆ. OH ಮೇಲ್ಗಡೆ ಬಂದ್ರೆ ಬೀಟಾ ಗ್ಲೂಕೋಸ್ ಆಗಿರುತ್ತೆ. ಸೊ ಇಲ್ಲಿ ಸೇಮ್ ಆಲ್ಫಾ ಗ್ಲೂಕೋಸ್ ಅಥವಾ ಬೀಟಾ ಗ್ಲೂಕೋಸ್ ನೆಕ್ಸ್ಟ್ ಏನಿರುತ್ತೆ ಅದನ್ನೇ ಬರ್ಕೊಳ್ಳಿ. ಇಲ್ಲಿ ನೋಡಿ, ದಿಸ್ ಈಸ್ ದಿ ಸ್ಟ್ರಕ್ಚರ್ ಆಫ್ ಬೀಟಾ ಫ್ರಕ್ಟೋಸ್. ಎರಡು OH ಗ್ರೂಪ್ಗಳು ಮೇಲ್ಗಡೆ ತಗೊಳ್ಳಿ. C1 ನಲ್ಲಿ C1, ದಿಸ್ ಈಸ್ C1 ಕಾರ್ಬನ್ ಆಫ್ ಬೀಟಾ ಗ್ಯಾಲಕ್ಟೋಸ್, C1 ಕಾರ್ಬನ್ ಇದು. ಸೊ ಇಲ್ಲಿ OH ಮೇಲ್ಗಡೆ ರೈಟ್ ಸೈಡ್ ಹೈಡ್ರೋಜನ್ ಇರುತ್ತೆ. ಮಿಕ್ಕಿದೆಲ್ಲ ಸೇಮ್. ಗ್ಲೂಕೋಸ್ ಹೇಗೆ ಬರೀತೀರೋ ಅದೇ ತರನೇ ಆವ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಬರೆಯೋ ತರನೇ H OH, ಅಗೈನ್ OH ಇನ್ಸೈಡ್ H, ಇಲ್ಲಿ ಅಗೈನ್ OH ಮೇಲ್ಗಡೆ ಹೈಡ್ರೋಜನ್ ಕೆಳಗಡೆ, ಇಲ್ಲಿ CH2OH ಸಿಕ್ಸ್ ಕಾರ್ಬನ್ ಅಲ್ಲಿ ಇದು ಕಾಮನ್ ಆಗಿ CH2OH ಇರುತ್ತೆ, H ಇರುತ್ತೆ. ಇಲ್ಲಿ ಏನ್ ಚೇಂಜ್ ಆಗಿದೆ ಅಂದ್ರೆ ನೀವು ಆಲ್ಫಾ ಗ್ಲೂಕೋಸ್ ಬರೆದಿದ್ರೆ ಎರಡು OH ಗಳು ಕೆಳಗಡೆ ಬರ್ತವೆ. ಆಲ್ಫಾ ಗ್ಲೂಕೋಸ್ ಬರೆದ್ರೆ ಇಲ್ಲಿ ಎರಡು OH ನ ಮೇಲ್ಗಡೆ ಹಾಕ್ಬೇಕು ಅಷ್ಟೇನೆ. ಇಷ್ಟು ಬರೆದ್ರೆ ಅಂದ್ರೆ ನಿಮಗೆ ಬೀಟಾ ಫ್ರಕ್ಟೋಸ್ ಸ್ಟ್ರಕ್ಚರ್. ದಿಸ್ ಈಸ್ ದಿ ಹಾವರ್ತ್ ಸ್ಟ್ರಕ್ಚರ್ ಆಫ್ ಬೀಟಾ ಗ್ಯಾಲಕ್ಟೋಸ್. ನಿಮಗೆ ಹಾವರ್ತ್ ಸ್ಟ್ರಕ್ಚರ್ ಆಫ್ ಬೀಟಾ ಗ್ಯಾಲಕ್ಟೋಸ್ ಬರೆಯೋದು ತುಂಬಾ ಈಸಿ. ಹಾವರ್ತ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಅನ್ನು ನೆನೆಸ್ಕೊಳ್ಳಿ. ಅಲ್ಲಿ ಏನಿರುತ್ತೆ ಗ್ಲೂಕೋಸ್ ಅಲ್ಲಿ OH, ಇಲ್ಲಿ ಎರಡು ಸೈಡ್ ಕೂಡ OH ಬಂದಿರುತ್ತೆ. ಇಲ್ಲಿ ನೋಡಿ OH ಮತ್ತೆ OH ಬಂತು ಅಂದ್ರೆ ಇಲ್ಲಿ H ಬಂತು ಅಂದ್ರೆ ಇದು ಗ್ಲೂಕೋಸ್ ಆಯ್ತು, ಆಲ್ಫಾ ಗ್ಲೂಕೋಸ್. ನಿಮಗೆ ಬೀಟಾ ಫ್ರಕ್ಟೋಸ್ ಬೇಕು ಅಂದ್ರೆ ಸಿಂಪಲ್ ಇದನ್ನ ಉಲ್ಟಾ ಮಾಡ್ಕೊಳ್ಳಿ ಅಷ್ಟೇ. ಇಲ್ಲಿ OH ಇರುತ್ತೆ, ಇಲ್ಲಿ H ಇರುತ್ತೆ, ಇಲ್ಲಿ OH, ಇಲ್ಲಿ H. C1 and C4 ಅಲ್ಲಿ OH ಎರಡು ಕೂಡ ಮೇಲ್ಗಡೆ ಬಂತು ಅಂದ್ರೆ ಅದನ್ನ ನಾವು ಬೀಟಾ ಗ್ಯಾಲಕ್ಟೋಸ್ ಅಂತ ಕರಿತೀವಿ. ದಿಸ್ ಈಸ್ ವೆರಿ ಸಿಂಪಲ್. ದಿಸ್ ಈಸ್ ದಿ ಹಾವರ್ತ್ ಸ್ಟ್ರಕ್ಚರ್ ಆಫ್ ಬೀಟಾ ಗ್ಯಾಲಕ್ಟೋಸ್. ಎರಡು OH ಹೈಡ್ರಾಕ್ಸಿ ಗ್ರೂಪ್ಗಳು ಕೂಡ ಮೇಲೆ ಇರ್ತವೆ ನೋಡ್ಕೊಳ್ಳಿ. C1 and C4 ಕಾರ್ಬನ್ ಅಲ್ಲಿ ದಿಸ್ ಈಸ್ C1, C2, C3 ಕಾರ್ಬನ್, C4, this is C5 and C6 ಕಾರ್ಬನ್. ದಿಸ್ ಈಸ್ ದಿ ಹಾವರ್ತ್ ಸ್ಟ್ರಕ್ಚರ್ ಆಫ್ ಬೀಟಾ ಗ್ಯಾಲಕ್ಟೋಸ್. ಸೆಕೆಂಡ್ ಏನಿದೆ ನಿಮಗೆ, ಸೆಕೆಂಡ್ ಮೊನೊಸ್ಯಾಕರೈಡ್ ಬೀಟಾ ಗ್ಲೂಕೋಸ್. ನಿಮಗೆ ಆಲ್ರೆಡಿ ಗೊತ್ತಿರೋದೆ ಆಲ್ಫಾ ಅಂಡ್ ಬೀಟಾ ಗ್ಲೂಕೋಸ್. ಆಲ್ಫಾ ಗ್ಲೂಕೋಸ್ ಆಗಿದ್ರೆ OH ಕೆಳಗಡೆ ಬರುತ್ತೆ. ಸೊ ಇಲ್ಲಿ ಬೀಟಾ ಗ್ಲೂಕೋಸ್ ಆಗಿರೋದ್ರಿಂದ OH ಮೇಲ್ಗಡೆ ಬಿಲೋ ಹೈಡ್ರೋಜನ್, ಮಿಕ್ಕಿರೋದೆಲ್ಲ OH ಕಾಮನ್ ಆಗಿರುತ್ತೆ ಎರಡು ಕಡೆ ಕೂಡ. ಇಲ್ಲಿ OH ಇನ್ಸೈಡ್, ಹೈಡ್ರೋಜನ್ ಔಟ್ಸೈಡ್ ಇರುತ್ತೆ. ಅಗೇನ್ ಇಲ್ಲಿ OH ಬಿಲೋ ಇರುತ್ತೆ. ಫಿಫ್ತ್ ಕಾರ್ಬನ್ ಅಲ್ಲಿ H ಇರುತ್ತೆ, ಇಲ್ಲಿ CH2OH ಇರುತ್ತೆ. ದಿಸ್ ಈಸ್ ದಿ ಸ್ಟ್ರಕ್ಚರ್ ಆಫ್ ಬೀಟಾ ಗ್ಲೂಕೋಸ್. ಇವೆರಡು ನಡುವೆ ಏನಾಗುತ್ತೆ, ಆಕ್ಸೈಡ್ ಲಿಂಕ್ ಈಸ್ ಫಾರ್ಮ್ ಬಿಟ್ವೀನ್, ಏನ್ ಹೇಳಿದೀವಿ ಇಲ್ಲಿ, ಆಕ್ಸೈಡ್ ಲಿಂಕ್ ಈಸ್ ಫಾರ್ಮ್ ಬಿಟ್ವೀನ್ C1 ಆಫ್ ಕಾರ್ಬನ್ ಫಸ್ಟ್ ಅಥವಾ ಫಸ್ಟ್ ಕಾರ್ಬನ್ ಆಫ್ ಬೀಟಾ ಗ್ಲೂಕೋಸ್ ಟು ಫೋರ್ತ್ ಕಾರ್ಬನ್ ಆಫ್ ಬೀಟಾ, ಫಸ್ಟ್ ಕಾರ್ಬನ್ ಆಫ್ ಬೀಟಾ ಗ್ಯಾಲಕ್ಟೋಸ್ ಟು fourth carbon of beta glucose. This is galactose, this is glucose. C1, C2, C3, C4, C5, C6 ಇದರಲ್ಲಿ ಬಂದ್ರೆ ಇದು C1, C2, C3, C4, C5 and C6 ಆಯಿತು. ಈಗ ಏನು ಹೇಳ್ತೀವಿ, C1 of beta galactose ಅಂದ್ರೆ ಇದು C1 of beta galactose. ಇದರಲ್ಲಿ C1 ಅಂದ್ರೆ ಇದು ತಗೊಳ್ತೀವಿ OH, ಇದು C1 ಆಗುತ್ತೆ. C4 of beta glucose ಅಂದ್ರೆ this is C4. ಇಲ್ಲಿ OH ಇದೆ ನೋಡಿ, ಇಲ್ಲೊಂದು OH ಇದೆ, ಇಲ್ಲೊಂದು OH ಇದೆ. ನಿಮಗೆ ಇದರ ಹಿಂದೆ ಇರೋ ಎಲ್ಲಾ ಸ್ಟ್ರಕ್ಚರ್ ಅಲ್ಲಿ, ಯಾವ ಸ್ಟ್ರಕ್ಚರ್ ಅಲ್ಲಿ ಎರಡು OH ಇದೆ ಬರ್ತಿತ್ತು, ಅಲ್ಲಿ ಆಕ್ಸೈಡ್ ಲಿಂಕೇಜ್ ಫಾರ್ಮ್ ಆಗ್ತಿತ್ತು. ಬಟ್ OH ಇಲ್ಲಿದೆ, C1
of beta galactose to C4 of beta glucose. ಇವೆರಡರ ನಡುವೆ ನಿಮಗೆ ಆಕ್ಸೈಡ್ ಲಿಂಕ್ ಫಾರ್ಮ್ ಆಗಬೇಕು. ಇಲ್ಲೊಂದು OH ಇಲ್ಲೊಂದು OH ಇದೆ. ಬೈ ದಿ ಇಂಟರ್ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್ ಆಗುತ್ತೆ. ಸೊ ಈ OH ಇವೆರಡರಲ್ಲಿ ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಯಿತು. ನೋಡಿ ಆಕ್ಸೈಡ್ ಲಿಂಕ್ ಫಾರ್ಮ್ ಬಿಟ್ವೀನ್ C1 of beta galactose to C4 of beta glucose. ಒಂದು ಗ್ಯಾಲಕ್ಟೋಸ್ ಅಂಡ್ ಬೀಟಾ ಗ್ಲೂಕೋಸ್ ಇದೆ. ಇವೆರಡರ ನಡುವೆ C1 of beta galactose to C4 of beta glucose by the elimination of water molecule. A glycosidic linkage is formed. ಇದನ್ನು ನಾವು N linkage ಅಂತ ಕರಿತೀವಿ. N ಶೇಪ್ ಅಲ್ಲಿ ಇದೆ, ಅದಕ್ಕೆ ಇದನ್ನು ನಾವು ಗ್ಲೈಕೋಸೈಡಿಕ್ ಲಿಂಕೇಜ್, ಇದನ್ನ ಗ್ಲೈಕೋಸೈಡಿಕ್ ಲಿಂಕೇಜ್ ಅಥವಾ N linkage ಅಂತ ಕರೀತಾರೆ. ಸೊ ಆಕ್ಸೈಡ್ ಲಿಂಕೇಜ್ ಅಥವಾ ಗ್ಲೈಕೋಸೈಡಿಕ್ linkage is formed between C1 of beta galactose to C4 of beta glucose. This is galactose. C1 of beta galactose to C4 of beta glucose. ಇವೆರಡರ ನಡುವೆ ಇಲ್ಲೊಂದು OH ಇರುತ್ತೆ, ಈ ಕಡೆ ಒಂದು OH ಇರುತ್ತೆ. ನೋಡ್ಕೊಳ್ಳಿ, ಇವೆರಡರ ನಡುವೆ ಆಕ್ಸೈಡ್ ಲಿಂಕ್ ಫಾರ್ಮ್ ಆಗುತ್ತೆ. ಇಲ್ಲಿ ಮತ್ತೆ ಇಲ್ಲಿ OH ಅಂಡ್ OH ಇರುತ್ತೆ. ಸೊ ಅಲ್ಲಿ ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಯ್ತು. ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆದ್ರೆ ಹೇಗೆ ನಿಮಗೆ ಒಂದು ಆಕ್ಸಿಜನ್ ಉಳ್ಕೊಳ್ತು, ಆ ಆಕ್ಸಿಜನ್ ಇಂದಲೇ ನಿಮಗೆ ಎರಡಕ್ಕೂ ಲಿಂಕ್ ಸಿಗುತ್ತೆ. ಸೊ ಆಕ್ಸೈಡ್, ಈ ಆಕ್ಸೈಡ್ ಲಿಂಕೇಜ್ ಈಸ್ ಫಾರ್ಮ್ಡ್ ಬಿಟ್ವೀನ್ C1 of beta galactose to C4 of beta glucose, ಅಥವಾ a glycosidic linkage is formed between this C1 of beta galactose to C4 of beta glucose. ಎರಡು ಮಾನೋಸ್ಯಾಕರೈಡ್ ಸಿಗುತ್ತೆ, ಒಂದು ಬೀಟಾ ಗ್ಯಾಲಕ್ಟೋಸ್ ಅಂಡ್ ಬೀಟಾ ಗ್ಲೂಕೋಸ್. ಇವೆರಡರ ನಡುವೆ ಆಕ್ಸೈಡ್ ಲಿಂಕ್ ಫಾರ್ಮ್ ಆಗುತ್ತೆ. ಸೇಮ್ ವಿತ್ ದಿ ಇಂಟರ್ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್. OH ಇರುತ್ತೆ, ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಗುತ್ತೆ. ಇವೆರಡರ ನಡುವೆ ಏನಾಗುತ್ತೆ, N ಶೇಪ್ ಲಿಂಕ್ ಫಾರ್ಮ್ ಆಗುತ್ತೆ. ಇದನ್ನೇ ನಾವು ಗ್ಲೈಕೋಸೈಡಿಕ್ ಲಿಂಕೇಜ್ ಅಥವಾ ಆಕ್ಸೈಡ್ ಲಿಂಕೇಜ್ ಅಂತ ಕರಿತೀವಿ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ಕೂಡ ನಿಮಗೆ 2 ಮಾರ್ಕ್ಸ್ ಕೇಳ್ತಾರೆ. ರೈಟ್ ದಿ ಹೌ ಆರ್ ದ ಸ್ಟ್ರಕ್ಚರ್ ಆಫ್ ಲ್ಯಾಕ್ಟೋಸ್, ವೆರಿ ಇಂಪಾರ್ಟೆಂಟ್. ಇದನ್ನ ಕೂಡ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಇನ್ನೊಂದು ಉಳಿತು, ಯಾವುದು? ಈಗ ಮಾನೋಸ್ಯಾಕರೈಡ್ ಆಯ್ತು, ಒಲಿಗೋಸ್ಯಾಕರೈಡ್ಸ್ ಆಯ್ತು, ಪಾಲಿಸ್ಯಾಕರೈಡ್ಸ್ ಅನ್ನು ಉಳ್ಕೊಳ್ಳುತ್ತೆ. ಸೊ ಅದನ್ನ ನಾವು ಪಾಲಿಸ್ಯಾಕರೈಡ್ಸ್ ನೋಡೋಣ. ಅಗೈನ್ ಪಾಲಿಸ್ಯಾಕರೈಡ್ಸ್ ಆರ್ ಫರ್ದರ್ ಡಿವೈಡೆಡ್ ಇಂಟು, ನಿಮಗೆ ಗೊತ್ತಿದೆ ಅಥವಾ ಪಾಲಿಸ್ಯಾಕರೈಡ್ಸ್ ಅಲ್ಲಿ ನಿಮಗೆ ಸ್ಟಾರ್ಚ್, ಸೆಲ್ಯುಲೋಸ್ ಅಂಡ್ ಗ್ಲೈಕೋಜನ್ ಅಂತ ಬರ್ತವೆ. ಅವುಗಳನ್ನ ನಾವು ಹಾವರ್ ಸ್ಟ್ರಕ್ಚರ್ ಅನ್ನು ನೋಡ್ಕೋಬೇಕಾಗುತ್ತೆ. ಸೊ ದಿಸ್ ಈಸ್ ದಿ ಡೈಸ್ಯಾಕರೈಡ್ಸ್ ಅಲ್ಲಿ ಸುಕ್ರೋಸ್, ಮಾಲ್ಟೋಸ್ ಅಂಡ್ ಲ್ಯಾಕ್ಟೋಸ್ ಬರುತ್ತೆ. ಸುಕ್ರೋಸ್ ಇಸ್ ಎ ನಾನ್ ರೆಡ್ಯೂಸಿಂಗ್ ಶುಗರ್. ದಿಸ್ ಮಾಲ್ಟೋಸ್ ಅಂಡ್ ಲ್ಯಾಕ್ಟೋಸ್ ಆರ್ ರೆಡ್ಯೂಸಿಂಗ್ ಶುಗರ್. ನಿಮಗೆ ರೈಟ್ ದಿ ಹಾವರ್ ಸ್ಟ್ರಕ್ಚರ್ ಆಫ್ ಸುಕ್ರೋಸ್ ಕೇಳ್ತಾರೆ 2 ಮಾರ್ಕ್ಸ್ ಗೆ, ಅಥವಾ ಸುಕ್ರೋಸ್ ಬದಲು ನಿಮಗೆ ಮಾಲ್ಟೋಸ್ ಅಥವಾ ಲ್ಯಾಕ್ಟೋಸ್ ಕೇಳಬಹುದು. ಸೊ ಈ ಮೂರು ಕೂಡ ಇಂಪಾರ್ಟೆಂಟ್. ರೈಟ್ ದಿ ಹಾವರ್ ಸ್ಟ್ರಕ್ಚರ್ ಆಫ್ ಮಾಲ್ಟೋಸ್, ಲ್ಯಾಕ್ಟೋಸ್ ಅಂಡ್ ಸುಕ್ರೋಸ್ ಅಂತ ಕೇಳ್ತಾರೆ. ನೀಟಾಗಿ ಇವನ್ನ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಹೇಗೆ ಬರಿಬೇಕು ಅಂತ ಹೇಳ್ಕೊಟ್ಟಿದ್ದೀನಿ, ಈಸಿ ಆಗಿದಾವೆ, ನೀಟಾಗಿ ಕಲ್ತ್ಕೊಳ್ರಿ. ಇನ್ನು ಅಸೈನ್ಮೆಂಟ್ಗೆ ನೀಟಾಗಿ ಬರೆದು ಹಾಕಿ ಮತ್ತೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ರಿ. 2 ಮಾರ್ಕ್ಸ್ ಬರುತ್ತೆ ಇದರಲ್ಲಿ. ಥ್ಯಾಂಕ್ ಯು.